ಇಲ್ಲ ನಾನು B3 ಕೋಚ್ ತೊಗೊಂಡಿದ್ದೆ ನೋಡ್ರಿ ಇಂಥದೊಂದು ರೆಸಿಪ್ಟ್ ಕೊಡ್ತಾರೆ ನಿಮ್ಗೆ ಟೈಮ್ ಪಾಸಿಗೆ ಬೇಲ್ಪುರಿ ತೊಗೊಂಡೆ ಎಷ್ಟು ಹೇಳ್ರಿ ಇದಕ್ಕೆ 30 ರೂಪಾಯಿ ನೋಡ್ರಿ ವಿಕಾರಾಬಾದ್ ರೈಲ್ವೆ ಸ್ಟೇಷನ್ ಒಳಗೆ ವೆಜ್ ಬಿರಿಯಾನಿ ಆಪ್ಷನ್ ಐತಿ ಮತ್ತು ಉಪ್ಪಿಟ್ಟು ಆಪ್ಷನ್ ಐತಿ ತಗೋದಂಬರಿ ನಾವು ಇವೆಲ್ಲ ಟ್ರೈನ್ ಟ್ರೈ ಮಾಡ್ಬೇಕಂತದೇವ್ರಿ ಟೈಮ್ ಸಿಗೋದ್ರಿ ನೋಡ್ರಿ ಈ ಟ್ರೈನ್ ಬರೋ ಸಂಬಂಧ ನಮ್ಮನ್ನು ತರಬಿದ್ದ ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕೆ ಸ್ವಾಗತ ನಾನೀಗದೇನ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ ಒಳಗೆ ಯಾಕಪ್ಪ ಅಂದ್ರೆ ನಿಮ್ಮದು ಭಾಳ ದಿನದ ಬೇಡಿಕೆ ಆಗಿರುವಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ನಾಂದೇಡ್ ಡೈಲಿ ಎಕ್ಸ್ಪ್ರೆಸ್ಸನ್ನು ಕವರ್ ಮಾಡಿರಿ ಅಂತೇಳಿ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಡೈಲಿ 11:20ಕ್ಕೆ ಬಿಟ್ಟ ಧರ್ಮವರಮ್ಮ ಗುಂತಕಲ್ ಮಂತ್ರಾಲಯ ನಮ್ಮ ರಾಯಚೂರು ಯಾದಗಿರಿ ಇದಾರಿಲಿ ಎಲ್ಲೇ ಹೋಗ್ತಾನೆ ಹೇಳ್ರಿ ಚಿತ್ತಾಪುರ ಸೇಡಮ್ಮ ತಂಡೂರ ಅಲ್ಲಿಂದ ವಿಕಾರಾಬಾದ್ ಮೇಲೆ ಲೈನ್ ಚೇಂಜ್ ಮಾಡ್ಕೊಂಡು ಹೊಸ ಲೈನ್ ಬೀದರ್ ನೋಡೇವ್ರಿ ನಾವು ಬಟ್ ಇದು ಹೊಸ ಲೈನ್ ನೋಡಿಲ್ಲ ಬೀದರ್ಗೆ ಹೋಗಿ ಬೀದರಿಂದ ಲಾತೂರ್ ಮೇಲೆ ಪರವಾನಿ ಪೂರ್ಣ ಮೇಲೆ ನಾಂದೇಡ್ ಹೋಗ್ಕೊಂಡ್ರಿ ಪರವಾನಿ ಪೂರ್ಣ ನಾಂದೇಡ್ ಇದೆಲ್ಲ ಎಲ್ಲ ಇತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ಒಳಗೈತ್ರಿ ಇದು ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿ ಆಂಧ್ರ ಪ್ರದೇಶಕ್ಕೆ ಹೋಗಿ ಆಮೇಲೆ ಸ್ವಲ್ಪ ತೆಲಂಗಾಣ ಟಚ್ ಕೊಟ್ಟು ಆಮೇಲೆ ಹೋಗುತ್ರಿ ಎಲ್ಲಿಗೆಲ್ರಿ ಮಹಾರಾಷ್ಟ್ರಕ್ಕೆ ನೋಡಂಬರ್ರಿ ಇದು ಪೂರ್ತಿ ಜರ್ನಿ ಹೆಂಗಿರುತ್ತೆ ಅಂತೇಳಿ ಇವತ್ತು ನಮ್ಮ ಕೋಚ್ ಬಂದ್ಬಿಟ್ಟೆ S1 ಹೌದ್ರಿ ಸ್ಲೀಪರ್ ಔಟ್ ಮಾಡತ್ತೀನಿ ಹಿಂದೆ ನಮ್ದು ಜನರಲ್ ಐತಿ ಬಟ್ ವೀಕ್ ಡೇ ಇರೋದ್ರಿಂದ ಅಷ್ಟೇನು ರಶ್ ಇರಲ್ಲ ನಮ್ಮನ್ನು ಸೆಂಡ್ ಆಫ್ ಮಾಡೋಕೆ ಗಣೇಶ್ ಭಾಯ್ ಬಂದಾರ್ರಿ ಮತ್ತು ರಂಜಿತ್ ಅವ್ನ ಟ್ರೈನ್ಸ್ ಅದಾರ ಇವರ ಟ್ರೈನ್ ತಪ್ಪಿಸ್ಕೊಂಡು ಮಗ ಹೆಂಗೆ ಐತೆ ನೋಡ್ರಿ ಅವ್ರದ್ದು ಪಾಪ ಅದೇ ಬ್ರೋ ಲೈಫ್ನಾಗ ಎಲ್ಲಿ ಆನ್ ಟೈಮ್ ಇರ್ತೀರಿಲ್ಲ ಗೊತ್ತಿಲ್ಲ ಟ್ರೈನಿಗೆ ಆನ್ ಟೈಮ್ ಇರ್ಬೇಕು ಬರೀ ನಮ್ಮ S1 ಬೋಗಿ ಒಳಗೆ ಹೋಗೋಣಂತ ನಂದು ಇವತ್ತು ನನ್ನ ಫೇವ್ರೇಟ್ ಸೀಟ್ ಸೈಡ್ ಲೋವರ್ ಸಿಕ್ಕತಿ ಟೈಮ್ ಕರೆಕ್ಟ್ ಅಂದ್ರೆ 11:20 ಆಗ್ಬೇಕಿತ್ತು ಎಷ್ಟಕ್ಕೆ ಏನಪ್ಪ ಅಂದ್ರೆ 11:22 ಏನ್ರಿ ಅನ್ನಗಳು ಸೆಂಡ್ ಅಪ್ ಮಾಡಕ್ಕೆ ಬಂದಿದ್ರೆ ಬಾಯ್ ನಾನು ಒಬ್ಬನೇ ಟ್ರಾವೆಲ್ ಮಾಡತ್ತೀನಿ ರೀ ಅವ್ರು ಯಾರೂ ಟ್ರಾವೆಲ್ ಮಾಡತ್ತಿಲ್ಲ ನಾನೀಗ AC ಬಂದೆ ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗೈತ್ರಿ ಅದರ ಸಂಬಂಧ ನಾನು AC ಅಪ್ಗ್ರೇಡ್ ಕೊಟ್ಟು ಇಲ್ಲೇ ಇರ್ಬೇಕಂತ ಬಂದೆ ಯಾಕಂದ್ರೆ ನಾಳೆ ಫುಲ್ಲು ಡೇ ಹೋಗುತ್ತೆ ನನ್ನ ಜರ್ನಿ ಅದಕ್ಕೆ ಮತ್ತು ಇನ್ನೊಂದು ಏನರಪ್ಪ ಅಂದ್ರೆ ಇದು ಡೈರೆಕ್ಟ್ ಯಲಹಂಕ ಹೋಗಲ್ರಿ ಲೊಟ್ಟೆಗೊಲ್ಲಹಳ್ಳಿ ಮೇಲೆ ಇದು ಹೋಗುತ್ತೆ ಹೆಂಗಂದ್ರೆ ಇಲ್ಲಿಂದ ಬೆಂಗಳೂರು ಕ್ಯಾಂಟಿಂದ ಗೊತ್ತೈತಲ್ರಿ ರೂಟ್ ಹಂಗೆ ಹೋಗುತ್ತೆ ಯಲಹಂಕ ಮೇಲೆ ಬೈ ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಬೆಂಗಳೂರು ರಾತ್ರಿ ಹೊಟ್ಟೆ ಎಷ್ಟು ಖಾಲಿ ಕಾಣುತ್ತೆ ನೋಡ್ರಿ ನಾನು ಡೋರ್ ಕ್ಲೋಸ್ ಮಾಡಿದೆ ಈ ರೂಟ್ ಸರಿ ಇಲ್ಲ ರಾತ್ರಿ ಹೊತ್ತಿನಾಗ ಈ ರೂಟ್ ಅಂತಲ್ರಿ ಆಲ್ಮೋಸ್ಟ್ ನೋಡ್ರಿ ನೀವು ಎಲ್ಲ ಔಟ್ಸ್ಕರ್ಟ್ ಹಿಂಗೆ ಇರ್ತಾವೆ ಅದಕ್ಕೆ ಕ್ಲೋಸ್ ಮಾಡಿದೆ TC ಸರ್ ನಿಂದ್ರೆ ನೋಡ್ತಾನೆ ಅವ್ರ ಅಬ್ಸೆಂಟ್ ಇದ್ದು ಅಂದ್ರೆ ಹೇಳ್ತಾನೆ ಅಂದ್ರೆ ಫಸ್ಟ್ ಆಫಿಷಿಯಲ್ ಸ್ಟಾಪ್ ಆದಂಥ ಬೆಂಗಳೂರು ಕ್ಯಾಂಟಿಗೆ ಬಂದಿವಿ ಹೊರಗಡೆ ಯಾಕೆ ತೋರಿಸತ್ತಿಲ್ಪ ಅಂದ್ರೆ ನೈಟ್ ಆಗೈತಿ ಮತ್ತು ಸೇಫ್ ಇಲ್ಲ ಅಂತ ಹೇಳಿಬಿಟ್ಟೆ ನನಗೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೆದೈತೆ ನೋಡ್ರಿ ಇಲ್ಲಿ ನಾ ಇದನ್ನು ಡೋರ್ ಕ್ಲೋಸ್ ಮಾಡಿ ನಿಂತೀನಿ ಹೌದಾ TC ಬರ್ತೀನಿ ಯಾವ್ದಾರು ಖಾಲಿ ಹೇಳ್ತಾನೆ ಖಾಲಿ ಇಲ್ಲ ಅಂದ್ರೆ ಸುಮ್ಮನೆ ಹೋಗಿ ಮಕ್ಕೊಂಡ್ಬಿಡ್ದು ಯಾಕಂದ್ರೆ ಅದು ರೀಸನ್ ಎಲ್ಲ ನಿಮ್ಗೆ ಗೊತ್ತಿರೋಂಗೆ ಫುಲ್ ಬಿಸಿಲು ಇರುತ್ತೆ ರೀ ನಾ ಬುಕ್ ಮಾಡ್ತೀನಿ ಯಾಕೆ ಮಾಡಲಿಲ್ಲ ಅಂದ್ರೆ RAC ಆಗತ್ತೆ ರೀ ಭಾಳ 3AC ಸುಮ್ಮನೆ RAC ಆಗೋದು ಯಾಕಂದ್ರೆ ಕನ್ಫರ್ಮ್ ಟಿಕೆಟ್ ಸಿಗತ್ತಿತ್ತು ನನಗೆ ಸ್ಲೀಪರ್ ಒಳಗೆ ಅದಕ್ಕೆ ಕನ್ಫರ್ಮ್ ತೊಗೊಂಡಿದ್ದೆ ಈಗ ಅದಾವು ಹೋಗಿ ಕೇಳಂತಂತೇಳಿ ನಮ್ಮ TC ಹೇಳ್ಯಾರ ಸ್ಲೀಪರ್ TC ಅದಕ್ಕೆ ಇಲ್ಲಿ ಬಂದೇನಿ ಇಲ್ಲಿ ನೋಡ್ರಿ ನಮ್ಮನ್ನ ಯಲಹಂಕ ಒಳಗೆ ಇನ್ನೂ ತರಿಬಿಟ್ರ ಬಟ್ ಯಲಹಂಕಕ್ಕೆ ಯಾವ ಟ್ರೈನ್ ಬಂದೈತೆ ನೋಡ್ರಿ ಲಕ್ನೋ ಸೂಪರ್ ಫಾಸ್ಟ್ ಬಂದೈತಿ ಬೀದರ್ ಗಾಡಿ ಐತಲ್ರಿ ವಯಾ ಕಲಬುರ್ಗಿ ಅದ್ರ ರೇಕ್ ಶೇರಿಂಗ್ ಅದು ನಮ್ಮನ್ನ ಇಲ್ಲಿ ಓಟೆ ಕೊಡತ್ತೈತೆ ಅದ್ರ ಸಂಬಂಧ ನಾವು ಇನ್ನೂ ಕುಂತ್ಕೊಂಡು ಸಾಕಾಗಿ ಮತ್ತು ಇದನ್ನು ಬನ್ರಿ ಹೊರಗೆ ಅಷ್ಟು ಆಗತ್ತಿಲ್ರಿ ಯಾಕಂದ್ರೆ ಟ್ಯಾಬ್ಲೆಟ್ ತೊಗೊಂಬಿಟ್ರಿ ಫುಲ್ ನಿದ್ದೆ ಬರತ್ಬಿಟ್ಟದ ನನಗೆ ಫುಲ್ ಲೋ ಫೀಲ್ ಆಗತ್ತೈತಿ ಅದು ಲಕ್ನೋ ಸೂಪರ್ ಫಾಸ್ಟ್ ಮುಂದೆ ಹೋಗೋ ಮಟ್ಟ ನಮಗೆ ಸಿಗ್ನಲ್ ಸಿಗಲ್ಲ ಕೋಸ್ಗಿ ಡಿಪಾರ್ಟ್ ಆದ್ವಿ ರೀ ನಾವು ಎಲ್ರಿಗೂ ಶುಭ ಮುಂಜಾನೆ ಕೋಸ್ಗಿಯಿಂದ ಇಲ್ಲಿ ನೋಡ್ರಿ ಕೋಸ್ಗಿ ರೈಲ್ವೆ ಸ್ಟೇಷನ್ ಎಷ್ಟು ಗಿಚ್ಚೈತಿ ಬೆಂಗಳೂರು ನಾಂದೇಡ್ ಎಕ್ಸ್ಪ್ರೆಸ್ಸಿಗೆ KGM P7 ಅಂದ್ರೆ ವ್ಯಾಪ್ 7 ಹಾಕ್ಯಾರ end-to-end ಎಲೆಕ್ಟ್ರಿಕ್ ರೀಸೆಂಟಾಗಿ ಎಲೆಕ್ಟ್ರಿಫಿಕೇಷನ್ ಆಗಿರೋ ಸಂಬಂಧ end-to-end ಎಲೆಕ್ಟ್ರಿಕ್ ಹೊಂಟದಿ ಅರ್ಧ ತಾಸು ಡಿಲೇ ಆಗಿ ಮಂತ್ರಾಲಯ ರೋಡಿಗೆ ಎಂಟ್ರ್ ಆದೀವಿ ರೀ 68ಕ್ಕಿಂತ ಹೆಚ್ಚಿಗೆ ಸೀಟ್ಗಳು ಬರೀ ಥರ್ಡ್ AC ಒಳಗೆ ಮಂತ್ರಾಲಯಕ್ಕೆ ಖಾಲಿ ಆಗ್ತಾವೆ ಭಾಳ ಅಂದ್ರೆ ಭಾಳ ಜನ ಬರ್ತಾರೆ ರೀ ಮಂತ್ರಾಲಯಕ್ಕೆ ಇಳಿದು ಹೇಳ್ತಂಬರಿ ಮಂತ್ರಾಲಯ ಸ್ಟೇಷನ್ಗೆ ಬರೋ ಟೈಮಿಂಗ್ ಇತ್ತು ರೀ 7:40 ಬಂದೇವಿ 8:10 ಅಂದ್ರೆ ಎಷ್ಟು ರೀ ಅರ್ಧ ತಾಸು ಡಿಲೇ ಆತಿಲ್ಲ ರೀ ಮತ್ತು ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತೆ ನೋಡ್ರಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಒಳಗೆ ಇದು ಭಾರಿ ಬೆಸ್ಟ್ ಟ್ರೈನ್ ರೀ ಮಂತ್ರಾಲಯ ಮತ್ತು ಬೆಂಗಳೂರು ನಡೆಯುತ್ತೆ
ಯಾಕಂದ್ರೆ ಬೆಳಿಗ್ಗೆ ರಾತ್ರಿ ಕುಂತು ಬಿಡ್ರಿ 11:20ಕ್ಕೆ ಬಂದುಬಿಡ್ತೀರಿ 7:40ಕ್ಕೆ ಒಂದಿಟ್ಟು 20-25 ನಿಮಿಷ ಲೇಟ್ ಆಗ್ತಾನೆ ಅಷ್ಟೇ ನಡಕ್ಕೆ. ಮತ್ತು ಸ್ಟಾಪ್ ಜಾಸ್ತಿ ಅದಾವೆ ರೀ ಕಂಪ್ಯಾರಿಟಿವ್ಲಿ. ನೀವು ಹಾಸನ ಸೋಲಾಪುರ ಪ್ರಿಫರ್ ಮಾಡ್ಬೋದು, ಬಟ್ ಓವರ್ ನೈಟ್ ಬರುತ್ತಲ್ಲ. ಉಳ್ಕಿದ ಟ್ರೈನ್ಗಳೆಲ್ಲ ಬೆಳಿಗ್ಗೆ 5-4 ಹಿಂಗೆ ಬಂದ್ರೆ ಒಂದೇ ಟ್ರೈನ ಬೆಳಿಗ್ಗೆ 8 ಗಂಟೆಗೆ ಬರೋದು. ನಿದ್ದೆ ಮಾಡಿ ಆರಾಮ್ ಬರ್ಬೇಕಂತಿದ್ರೆ ನೀವು ಹಜೂರ್ ಸಾಹೇಬ್ ನಾಂದೇಡ್ ಎಕ್ಸ್ಪ್ರೆಸ್ ಅಂತ ತೊಗೋಬೋದು. ವಾಪಸ್ಸು ಇದೇ ಟ್ರೈನ ಭಾಳ ಜನ ತೊಗೋತಾರೆ ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ಹೋಗಿ ಮುಟ್ಬಿಡುತ್ತೆ ಇದೆ. ಮತ್ತು ಅವರು ಎಲ್ಲ ಅವ್ರವ್ರ ಕೆಲಸಕ್ಕೆ ಹೋಗಕ್ಕೆ ಭಾಳ ಯೂಸ್ ಮಾಡ್ತಾರೆ ಈ ಟ್ರೈನ್ನ. ನೀವೇನರಪ್ಪ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ 14 ಕಿಲೋಮೀಟ್ರ್ ಆಗತ್ತೆ ರೀ. ಹೊರಗೆ ಆಟೋನೂ ಸಿಗುತ್ತೆ, ಬಸ್ಸು ಬರ್ತಾವೆ ಒಮ್ಮೊಮ್ಮೆ. ನಿಮ್ದು ಹೆಂಗೆ ಲೆಕ್ಕಿರುತ್ತೆ ಹಂಗೆ ಆಟೋ ಸಿಗ್ತಾವೆ. ಅದಕ್ಕೇನಂತೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು ನೀವು ಇಲ್ಲಿಂದ. ರಾಯರ ದರ್ಶನ ಮಾಡಿ ವಾಪಸ್ ಯಾವ್ದಾರ ಟ್ರೈನ್ ಹಿಡ್ಕೊಂಡು ವಾಪಸ್ ಬೆಂಗಳೂರು ಸೈಡ್ ಬರ್ಬೋದು ನೀವು. ಅದ್ವಿ ರೀ ನಾವು. ಬಟ್ ನೀವು ಇನ್ನೊಂದು ಏನು ನೆನಪಿಟ್ಟು ಹೋಗ್ಬಿಟ್ಟು ಡಿಪಾರ್ಟ್ ಆದ್ವಿ ರೀ ನಾವು ಮಂತ್ರಾಲಯದಿಂದ. ನೀವು ಇನ್ನೊಂದು ಏನು ನೆನಪಿಟ್ಟು ಹೋಗ್ಬೇಕಂದ್ರೆ ಇಲ್ಲಿ ಬರೀ 1 ನಿಮಿಷದ ಸ್ಟಾಪ್ ಸಿಗುತ್ತೆ ನಿಮ್ಗೆ, ಜಾಸ್ತಿ ಸಿಗಂಗಿಲ್ಲ. ರಾಯಚೂರಿಗೆ ಎಂಟ್ರ್ ಆಗ್ತೀವಿ ಇಳ್ಯಾರದಾರ. ಅದಕ್ಕೆ ಹೊರಗೆ ಇಲ್ಲಿ ಈ ಲೈನ್ದಾಗ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತು ರೀ, ಓವರ್ಟೇಕ್ದು ನೋಡಕ್ಕೆ. ಮೇನ್ ಲೈನ್ದಾಗ ಇದನ್ನು ಗೂಡ್ಸ್ ನಿಂದಿಸ್ಬಿಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ನಾವು 2ನೇ ಪ್ಲಾಟ್ಫಾರ್ಮಿಗೆ ಬಂದೀವಿ ಅನ್ಸುತ್ತೆ. 1ನೇ ಪ್ಲಾಟ್ಫಾರ್ಮ್ದಾಗ ಯಾವ ಟ್ರೈನ್ ಬಂದು ಕ್ರಾಸಿಂಗ್ ತೋರಿಸ್ಬೋದು, ಬಟ್ ಕ್ರಾಸಿಂಗ್ ಹೆಂಗೆ ತೋರಿಸ್ಬೋದು, ಸಂದಾಗಿ ತೋರಿಸ್ಬೋದು. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ನಮ್ಮ ರಾಯಚೂರು ಜಂಕ್ಷನಿಗೆ 8ಕ್ಕೆ ಟೈಮಿಂಗ್ ಇತ್ತು ರೀ. 8:40ಕ್ಕೆ ಬಂದೇವೆ ಅಂದ್ರೆ ಒಂದು 32 ನಿಮಿಷ ಡಿಲೇ, 2 ನಿಮಿಷ ಸ್ಟಾಪ್ ಕೊಟ್ರಿ. ರಾಯಚೂರ್ದವ್ರಿಗೂ ಬರೀ ಬೆಸ್ಟ್ ಟ್ರೈನ್ ನೋಡಿರಿ. ಆರಾಮ್ ಮಕ್ಕೊಂಡು ಬರ್ಬೇಕಂದ್ರೆ ಟ್ರೈನ್ ಜರ್ನಿ ನೀವು ಎಂಜಾಯ್ ಮಾಡ್ಬೇಕಂದ್ರೆ ಈ ಟ್ರೈನ್ ಬೆಸ್ಟ್. ಯಾಕಂದ್ರೆ ರಾತ್ರಿ ಮಕ್ಕೋರಿ ಬೆಳಿಗ್ಗೆ ಬಂದು 8 ಗಂಟೆಗೆ ಹೇಳ್ಬೋದು. ಬಟ್ ಏನಾರ ನಿಮ್ಗೆ ವರ್ಕ್ ಮೇಲೆ ಬರತ್ತೀರಿ ಅಂದ್ರೆ ಉದ್ಯಾನ ಎಕ್ಸ್ಪ್ರೆಸ್ದು ಪ್ರಿಫರ್ ಮಾಡ್ತೇನೆ ನಾನು. ಇದಕ್ಕೆ ನಾನು B3 ಕೋಚ್ ತೊಗೊಂಡಿದ್ದೆ. ರಾತ್ರಿ 1 ನಂಬರ್ ಸೀಟ್ನವ್ರು ಬಂದಿರಲಿಲ್ಲ. ಅದಕ್ಕೆ ಇದು TC ಸರ್ ಏನು ಮಾಡ್ರೆ ಕುಂದ್ರಪ್ಪ ನಿಂಗೆ ಕೊಡ್ತಾನೆ ಅಂತೇಳಿ ನನ್ನ ಅವ್ರ ಸೀಟ್ ಒಳಗೆ ಕುಣಿಸಿದ್ರೆ 7 ನಂಬರ್ ಸೀಟ್ ಒಳಗೆ. 7 ನಂಬರ್ ಸೀಟ್ ಒಳಗೆ ಕುಂತಿದ್ದೆ. ಆವಾಗ ನಾನು ನಿಮ್ಗೆ ತೋರಿಸಿದೆ ಇದು ಯಾವುದಾದ್ರು ಲಕ್ನೋ ಸೂಪರ್ ಫಾಸ್ಟ್ ನಮ್ಮನ್ನ ಯಲಹಂಕದಾಗ ಓವರ್ಟೇಕ್ ಹೊಡಿದೆ. ಆಮೇಲೆ ಸರ್ ಬಂದ ₹1 ಜಾಸ್ತಿ ತೊಗೊಲಿಲ್ಲ, ಏನಿಲ್ಲ. ಅದೇ ಇದು ಅವ್ರ ಟ್ಯಾಬ್ ಇರುತ್ತಲ್ಲ, ಆ ಟ್ಯಾಬ್ ಒಳಗೆ ಅಲ್ಲೇ ಅಪ್ಗ್ರೇಡ್ ಹೊಡೆದು ಅಲ್ಲೇ ಪೇ ಮಾಡಿಬಿಟ್ಟೆ ನಾನು. UPI ಆಪ್ಷನ್ ಐತಿ, ಸ್ಕ್ಯಾನರ್ ಆಪ್ಷನ್ ಐತಿ, ಎಲ್ಲ ಬಂದೈತೆ ರೀ ಈಗ ಟ್ರೈನ್ ಒಳಗೆ. ಅಲ್ಲೇ ಆಪ್ಷನ್ ಹೊಡೆದು ಅಲ್ಲೇ ಇದನ್ನು ಪೇ ಮಾಡಿಬಿಟ್ಟೆ. 870 ಏನೋ ಬಿತ್ತು ರೀ ನಂಗೆ. ಅಂದ್ರೆ ನಾನು 480 ಏನೋ ಕೊಟ್ಟಿದ್ದೆ, 870 1350 ಕರೆಕ್ಟ್ ಚಾರ್ಜ್ ತೊಗೊಂಡ್ರೆ ₹1 ಇಲ್ಲ, ₹1 ಕಮ್ಮಿ ಇಲ್ಲ. ನೋಡ್ರಿ ಇಂಥದ್ದೊಂದು ರೆಸಿಪ್ಟ್ ಕೊಡ್ತಾರೆ ನಿಮ್ಗೆ. ಅದೆಲ್ಲ ಆದಮೇಲೆ ಇದು ಹಂಗೆ ರೆಫರೆನ್ಸಿಗೆ ರೀ. ಅಂದ್ರೆ ನೀವು ರೊಕ್ಕ ಕೊಟ್ಟು ತೊಗೊಂಡ್ರೆ ಅಂತೇಳಿ ರೈಲ್ವೆದವ್ರಿಗೆ ರೊಕ್ಕ ಹೋಗೈತೆ ಅಂತೇಳಿ ಅವ್ರಿಗೆ ರೆಫರೆನ್ಸ್ ಬೇಕಾಗಿರುತ್ತೆ. ಏನು ಎಕ್ಸಿಲರೇಷನ್ ಐತೆ ನೋಡ್ರಿ ಇದ್ರ ಟ್ರೈನಿಂದಲ್ಲ ವ್ಯಾಪ್ 7 ಇದ್ರಿ. ಎಕ್ಸಿಲರೇಷನ್ ನೋಡ್ರಿ ನೀವು ಹಂಗೆ. ವಾವ್, ಇದು 130 ಮ್ಯಾಕ್ಸಿಮಮ್ ಪರ್ಮಿಷಬಲ್ ಸ್ಪೀಡ್ ಕೊಡ್ರಿ ಇಲ್ಲಿ. ನೋಡ್ರಿ ಇದನ್ನ ಇಂಥ ಎಕ್ಸಿಲರೇಷನ್ ಪ್ಲಾಟ್ಫಾರ್ಮ್ ಒಳಗೇ ಇಂಥ ಎಕ್ಸಿಲರೇಷನ್. ವಾವ್, ನಾವು ಇದು ಚೆನ್ನೈ ಮುಂಬೈ ಮೇನ್ ಲೈನ್ ಏನೈತಲ್ಲ, ಇದನ್ನು ನಾವು ಇದರಿಂದ ಗುತ್ತಿಯಿಂದ ಬಂದೀವಿ ರೀ. ಯಾಕಂದ್ರೆ ನಾರ್ಮಲಾಗಿ ನೀವು ಅನಂತಪುರಿಂದ ಡೈರೆಕ್ಟ್ ಗುಂತ್ಕಲಿಗೆ ಬರ್ಬೋದು. ಹೆಂಗಂದ್ರೆ ಇದು ಕಲ್ಲೂರು ಜಂಕ್ಷನಿಂದ ಒಂದು ಹನುಮಾನ್ ಸರ್ಕಲ್ ಮೇಲೆ ಲೈನ್ ಬರುತ್ತೆ, ಹೊಸದಾಗಿ ಮಾಡ್ರೆ ಆ ಲೈನಿಂದನೂ ಬರ್ಬೋದು. ಬಟ್ ನಮ್ಮ ಟ್ರೈನ್ ಬಂದಿದ್ದೆ ಕಲ್ಲೂರು ಜಂಕ್ಷನಿಂದ ಗುತ್ತಿ ಮೇಲೆ ಅದು ತಿಮ್ಮಂಚರ್ನ ಏನೋ ಬರುತ್ತೆ, ಅಲ್ಲಿಂದ ನಾವು ಗುಂತ್ಕಲ್ ಬಂದೀವಿ. ಹಿಂಗೆ 2 ರೂಟ್ ಬರ್ತಾವೆ. ಒಂದೊಂದು ಟ್ರೈನ್ಗಳು ಹಿಂಗೆ ಬರ್ತಾವೆ, ಒಂದೊಂದು ಟ್ರೈನ್ಗಳು ಹಿಂಗೆ ಬರ್ತಾವೆ. ಬಟ್ ನಾವು ಇಲ್ಲಿಂದ ಗುಂತ್ಕಲ್ ಮತ್ತು ಗುಂತ್ಕಲ್ ಅದ ಚೆನ್ನೈ ಮುಂಬೈ ಮೇನ್ ಲೈನ್ ಎಲ್ಲಿ ಬಿಡ್ತೀವಪ್ಪ ಅಂದ್ರೆ ವಾಡಿ ಔಟ್ರ್ ಕ್ಯಾಬಿನ್ದಾಗ ಸುಳ್ಳೂರುಪೇಟೆ ಅಂತ ಬರುತ್ತಲ್ಲ ರೀ, ಅಲ್ಲಿಗೆ ನಾವು ರೈಟ್ ತೊಗೊಂಡು ಚಿತ್ತಾಪುರ್ಗೆ ಹೋಗ್ತೀವಿ. ಚಿತ್ತಾಪುರ್ಗೆ ಹೋಗಿ ಸೇಡಮ್ ದಾರಿಲೆ ತಾಂಡೂರು ಹೋಗಿ ಅಲ್ಲಿಂದ ವಿಕಾರಾಬಾದ್ ಹೋಗ್ತೀವಿ. ವಿಕಾರಾಬಾದ್ ಒಳಗೆ ನಮ್ದು ಲೋಕೋ ರಿವರ್ಸಲ್ ಆಗುತ್ತೆ. ಯಾಕಂದ್ರೆ ಅದು ಬೀದರ್ ಲೈನ್ ಹಿಂಗೆ ಬರುತ್ತೆ. ಬೀದರ್ಗೆ ಹೆಂಗೆ ಹೋಗ್ತವೆ ವಿಕಾರಾಬಾದಿಂದ ಅಂದ್ರೆ ವಿಕಾರಾಬಾದಿಂದ ಜೈರಾಬಾದಿಗೆ ಒಂದು ಲೈನ್ ಹೋಗ್ತೀರಿ. ಜೈರಾಬಾದ ಬೀದರ್, ಆಮೇಲೆ ನಮಗೆ ಬಲ್ಕಿ ಮತ್ತು ಲಾತೂರು, ಆಮೇಲೆ ಪೂರ್ಬ ಪರ್ಮಾನ್ಯ ಮೇಲೆ ನಮ್ಗೆ ಹೋಗಿ ತಲುಪತ್ರಿ. ಇದು ನಾಂದೇಡ. ರಾತ್ರಿ 11ಕ್ಕೆ ಟೈಮಿಂಗ್ ಕೊಟ್ರೆ 10 ಗಂಟೆ ಇದು ನಾರ್ಮಲ್ ಹೋಗ್ತಾನೆ ರೀ. ಸ್ಲ್ಯಾಕ್ ಕೊಟ್ರೆ ಮತ್ತು ಪರ್ಮಾನ್ಯ ಒಳಗೆ ಅನ್ಸುತ್ತೆ ಇನ್ನೊಂದು ಲೋಕೋ ರಿವರ್ಸಲ್ ಆಗತ್ತೆ. ಇಲ್ಲ ಕೃಷ್ಣಗೆ ಎಂಟ್ರ್ ಅದೀವಿ ನಾವು. ಅದಕ್ಕೆ ಕೃಷ್ಣ ನದಿ ಕ್ರಾಸ್ ಮಾಡತ್ತೀವಿ. ಚಾರ್ಜ್ ಹಾಕೊಂಡು ಕುಂತಾನೆ ನೋಡ್ರಿ. ಇಲ್ಲಿ ಕೃಷ್ಣ ಜಂಕ್ಷನಿಗೆ ಎಂಟ್ರ್ ಅದೀವಿ ನಾವೀಗ. ನಾ ಹೇಳ್ದಂಗೆ ನೋಡ್ರಿ ಇಲ್ಲಿ ಮತ್ತೆ ಇದು BFNV ಇದು ಏನೈತಲ್ರಿ, ಇದು ಮೊನ್ನೆ ನಂಗೆ ಅದಾಗ ನಮ್ಮ ಗದಗ ಹೊಂಬಳ ಲೈನ್ ಒಳಗೆ ಕಂಡಿತ್ತು. ಅಂದ್ರೆ ಹೊಂಬಳ ಲೈನ್ ಅದು ಅಂದ್ರೆ ಗದಗ ಹೊತ್ತಿಗೆ ಸೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಲೋಕೋ ಜೊತೆ ಕಂಡಿತ್ತು. ಬೆಂಗಳೂರು ಹಜೂರ್ ಸಾಹೇಬ್ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ. ಕೃಷ್ಣ ಜಂಕ್ಷನ್ಗೆ ಆಫಿಷಿಯಲಾಗಿ ಟೈಮಿಂಗ್ ಕೊಟ್ಟಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ರಿಫಿಲ್ಲಿಂಗಿಗೆ ತರಪ್ತಾವಂತ್ರಿ. ಲೋಕಲ್ಸ್ ಹೇಳಿದ್ದೆ. ನಂದು ರೀಸೆಂಟ್ ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಒಳಗೆ ನಾನು ಅಂದಿದ್ದೆ ಕೃಷ್ಣ ಜಂಕ್ಷನ್ಗೆ ಯಾಕೆ ತರಪ್ತಾರೆ ಅಂತ. ಯಾಕಂದ್ರೆ ಲೋಕಲ್ಸ್ ಹೇಳೋ ಮಟ್ಟ ಗೊತ್ತಾಗಲ್ಲ. ಇಲ್ಲೇ ವಾಟರ್ ರಿಫಿಲ್ಲಿಂಗ್ ಇದ್ದು ಸ್ಟಾಪ್ ಇರುತ್ತಂತ. ಇಲ್ಲೂ ನಮ್ಮದು ವಾಟರ್ ರಿಫಿಲ್ಲಿಂಗ್ ಆಗ್ಬೋದು. ಮತ್ತು ಇದು ಕೃಷ್ಣ ಏನೈತಲ್ಲ ರೀ, ಇದು ಅತ್ತಾಗ ಆಂಧ್ರ ಪ್ರದೇಶದಾಗೂ ಇಲ್ಲ, ಇತ್ತಾಗ ಕರ್ನಾಟಕದಾಗೂ ಇಲ್ಲ. ಇದು ಬರುತ್ತೆ ರೀ ಈಗ ತೆಲಂಗಾಣ ಒಳಗೆ. ನಾವು ತೆಲಂಗಾಣಕ್ಕೆ ಎಂಟ್ರ್ ಅದೇವಿ ಈಗ. ಇಲ್ಲ ನಮ್ಮ ಟ್ರೈನಿಗೆ ವಾಟರ್ ರಿಫಿಲ್ಲಿಂಗ್ ಆಗಲಿಲ್ಲ ಇಲ್ಲಿ. ನಮ್ಮದು ಮೇ ಬಿ ಗುಂತ್ಕಲ್ ಒಳಗೆ ಆಗಿತ್ತು ಅನ್ಸುತ್ತೆ. ಇಲ್ಲೇ ವಾಟರ್ ರಿಫಿಲ್ಲಿಂಗ್ ಇಟ್ರಂದ್ರೆ ಇಲ್ಲಿ ಕೃಷ್ಣಾ ನದಿ ಸಮೀಪ ಆಗತ್ತಲ್ಲ ರೀ, ನೀರಿಂದ ಪೂರೈಕೆ ಚೆನ್ನಾಗೈತೆ ಅನ್ಸುತ್ತೆ ಇಲ್ಲಿ.
ನೋಡ್ರಿ ಈಗ ಕೃಷ್ಣದಿಂದ ಡಿಪಾರ್ಟ್ ಆದ್ವಿ ನಾನು ನಾಷ್ಟ ತೊಗೊಂಡು ಇಡ್ಲಿ ವಡ 50 ರೂಪಾಯಿ ಅಂತ. ಇಲ್ಲಿ ನೋಡ್ರಿ ಇಲ್ಲಿ ಸೈಡ್ ಲವರ್ ಸೈಡ್ ಅಪ್ಪರ್ದಾಗ ಚಾರ್ಜಿಂಗ್ ಸೊಕಟೇ ಇಲ್ಲ ಇದ್ರೊಳಗೆ. ಬರೀ ಅಲ್ಲಿ 2 ಅದಾವ ಅಷ್ಟೇ, ಅಲ್ಲೊಂದು ಅಲ್ಲೊಂದು, 2ರೊಳಗೆ ಅಷ್ಟೇ ಇದನ್ನು ಕೆಲಸ ನಡೆಸ್ಬೋದು. ಮತ್ತು ಹೇಳಬೇಕಪ್ಪ ಅಂದ್ರೆ ಪೂರ್ತಿ ಆಲ್ಮೋಸ್ಟ್ ಏನು ಖಾಲಿ ಆಗೈತಿ. ಯಾದಗಿರಿ ಮತ್ತು ಚಿತ್ತಾಪುರ ಮಠ ಸ್ವಲ್ಪ ಐತಿ, ಅಲ್ಲಿಂದ ನೀವು 85ರಿಂದ 90% ಖಾಲಿ ಆಗೈತೆ ಅಂತ. ನೋಡ್ರಿ ಇಲ್ಲಿ 3 ಇಡ್ಲಿ 1 ವಡ ಐತಿ, ಚಟ್ನಿ ಸಾಂಬಾರು ಐತಿ. ಇದು ಚಟ್ನಿ ನನಗೆ ಆಂಧ್ರ ಸ್ಟೈಲ್ ಅನ್ಸತೈತಿ, ಲೋಕಲ್ ಚಲೋ ಇರುತ್ತೆ. ಇದೆಲ್ಲ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ರೀ. ಈಗ ನೆಕ್ಸ್ಟ್ ಸ್ಟಾಪ್ ನಮ್ದು ಸೈದಾಪುರ ಐತಿ. 20 ಕಿಲೋಮೀಟ್ರ್ ಇರೋದ್ರಿಂದ ನಾಷ್ಟ ಮಾಡ್ಕೊತಾನೆ ಒಳಗಿಂದನೇ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಲ್ಲ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಬಂದೈತಿ ಸೈದಾಪುರಕ್ಕೆ. ನಾಷ್ಟ ಆಗಿತ್ತು ರೀ, ಅದಕ್ಕೆ ಯಾವ್ದು ಬಂದುಬಿಟ್ಟೆ ಸುಮ್ಮನೆ ಎಂಟ್ರಿ ಅಷ್ಟೇ ತೊಗೊಳಕ್ಕಾಗಲಿಲ್ಲ. ಇಲ್ಲಿ 1 ನಿಮಿಷ ಸ್ಟಾಪ್ ಐತ್ರಿ. ಮತ್ತು ಲೋಕಲ್ ಕಮ್ಯೂಟರ್ಸ್ ಭಾಳ ಅದಾರ ಇಲ್ಲ, ಲೋಕಲ್ ಪ್ಯಾಸೆಂಜರ್ಸ್ ನೋಡ್ರಿ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೆಲಸಕ್ಕೆ ಹೋಗೋರು. ಇದ್ರೊಳಗೆ ಚಾರ್ಜರ್ ಹಾಕಿಲ್ರಿ, ಅದ್ರ ಸಂಬಂಧ ನನಗೆ ಕ್ರಾಸಿಂಗ್ ಗೊತ್ತಾಗತ್ತಿರ್ಕಿಲ್ಲ. ಈಗ ಚಾರ್ಜ್ ಹಾಕೀನಿ. ಐಫೋನ್ ಇತ್ತಂದ್ರೆ ನೋಡ್ರಿ ನಿಮ್ಗೆ ಕ್ರಾಸಿಂಗದ್ದು ಗೊತ್ತಾಗಂಗಿಲ್ಲ ರೀ, ಯಾಕಂದ್ರೆ ಅದ್ರೊಳಗೆ ವೇರ್ ಇಸ್ ಮೈ ಟ್ರೈನ್ ಕರೆಕ್ಟ್ ಬರೋಂಗಿಲ್ಲ. ಇದ್ರೊಳಗೆ ಈಗ ವೇರ್ ಇಸ್ ಮೈ ಟ್ರೈನ್ ಬರುತ್ತಲ್ಲ, ಈಗ ಕ್ರಾಸಿಂಗ್ ನೋಡಿ ಈಗ ಕ್ರಾಸಿಂಗ್ ನಾವು ಹಿಡಿಬೋದು. ಬರ್ರಿ ನೀವು ಕ್ರಾಸಿಂಗ್ ಹೆಂಗೆ ಹಿಡಿತೀರಪ್ಪ ಅಂತ ಕೇಳ್ತಾರಲ್ಲ, ವೇರ್ ಇಸ್ ಮೈ ಟ್ರೈನ್ ಬರೋದ್ರೆ ಸ್ಟೇಷನ್ ಕೋಡ ಈಗ ಅಪೋಸಿಟ್ ದೊಡ್ಡ ಸ್ಟೇಷನ್ ಯಾವ್ದೈತಿ ರಾಯಚೂರು ಐತಿ, ರಾಯಚೂರು ಹಾಕ್ಬಿಡ್ಲಿ. ಈಗ ರಾಯಚೂರಿಗೆ ಎಂಟ್ರಿ ಯಾವುದೋ ಗುಂತ್ಕಲ್ಲಿಂದ ರಾಯಚೂರಿಗೆ, ಅದು ನಮಗೆ ಸಿಗೋಂಗಿಲ್ಲ. ಈಗ ಮುಂಬೈ LTTಯಿಂದ ಕೊಯಂಬತ್ತೂರ್ಗೆ ಕೊಯಂಬತ್ತೂರು ಎಕ್ಸ್ಪ್ರೆಸ್ ಐತ್ರಿ 11 ಗಂಟೆಗೆ. ಇದೊಂದು ಟ್ರೈನ್ ನೋಡ್ರಿ, ಈಗ ಅದು ನಲವಾರು ಕಡೆ ಐತೆ, ಇದು ನಮಗೆ ಸಿಗತ್ತೆ ಈಗ. ಮತ್ತು ಕನ್ಯಾಕುಮಾರಿಯಿಂದ ಪುಣೆ ಇದು ನಮ್ಮ ಹಿಂದಿಂದ ಬರತೈತಿ. ಈಗ CSMT ಚೆನ್ನೈ ಆಗ್ಮೋರ ಇದು ನಮ್ಗೆ ಅಡ್ಡ ಆಗುತ್ತೆ. ಎಲ್ಲೇ ಇದು ಶಹಾಬಾದ್ ಕಡೆ ಐತಂದ್ರೆ ಇದು ಎಲ್ಲರ ನಲವಾರು ಕಡೆದು ನಮ್ಗೆ ಅಡ್ಡ ಆಗುತ್ತೆ. ಹಿಂಗೆ ನಾವು ಕಂಡು ಹಿಡಿತೇವೆ ರೀ, ಅಷ್ಟೇ ನೋಡ್ರಿ, ಮತ್ತೇನಿಲ್ಲ. ಇಲ್ಲಿ ನೋಡ್ರಿ ಇಲ್ಲೇ ಯಾದಗಿರಿಗೆ ಎಂಟ್ರ್ ಆದೀವಿ ನಾವೀಗ. ಹಜೂರ್ ಸಾಹೇಬ್ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಬಂದೈತ್ರಿ ಯಾದಗಿರಿಗೆ. ನಮ್ಮ ಯಾದಗಿರಿಗೆ ಭಾಳ ಜನ ನಮ್ಮ ಯಾದಗಿರಿಯಿಂದನೂ ನಮ್ಮ ವ್ಯೂವರ್ಸ್ ಅದಾರ. ಯಾರ್ಯಾರು ಅದಾರ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಭಾಳ ಮಂದಿ ಮೆಸೇಜ್ ಮಾಡಿದ್ರಿ ಯಾದಗಿರಿಗೆ ಬಂದ್ರೆ ತಿಳಿಸ್ರಿ ಅಂತೇಳಿ. ಬಟ್ ನನಗೆ ರಾತ್ರಿ ಮೆಸೇಜಿಗೆ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ನಂಗೆ ಸ್ಟೋರಿನೂ ಹಾಕಿಲ್ಲ ರೀ, ಅದಕ್ಕಂದ್ರೆ ನನಗೆ ಒಂದು ಟೈಪ್ ಇದಾಗತ್ತಿದ್ದರಿಂದ ಹೊಳಮಳ ಹೇಳೋದು ಬೇಡ, ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಕ್ಷಮಿಸ್ಬಿಡ್ರಿ. ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ಸಿಗೋಣಂತ ಯಾದಗಿರಿ ಮಂದಿ. ಮತ್ತು ನಾನೀಗ ಮಾತಾಡ್ಬೇಕಪ್ಪ ಅಂದ್ರೆ ಯಾದಗಿರಿಗೆ 1 ನಿಮಿಷ ಸ್ಟಾಪ್ ಕೊಟ್ಟಿರಿ, ರಾಯಚೂರಿಗೆ ಅಷ್ಟೇ 2 ನಿಮಿಷ ಸ್ಟಾಪ್ ಕೊಟ್ಟಿದ್ರೆ, ಮತ್ತು ಗುಂತ್ಕಲ್ಲಿಗೂ ಐತೈತ್ರಿ ಅಂತ ದೊಡ್ಡ ಜಂಕ್ಷನಿಗೆ ಸ್ಟಾಪ್ ಕೊಟ್ಟಿರ್ತಾರೆ. ಯಾದಗಿರಿಗೆ 1 ನಿಮಿಷ ಸ್ಟಾಪ್ ಅಂತಾರೆ ರೀ, ಬಟ್ 2-3 ನಿಮಿಷ ಆರಾಮಾಗಿ ಟ್ರೈನ್ ನಿಂತ್ಕೊಳ್ಳುತ್ತೆ, ಆರಾಮ ಮಂದಿ ಇಳಿಯೋ ಮಟ್ಟ. ನಮ್ಮ ಟ್ರೈನಿಗೆ ನೋಡ್ರಿ ಇಲ್ಲ ಟೋಟಲ್ 8 ಸ್ಲೀಪರ್ ಅದಾವ, 3 ಥರ್ಡ್ AC, 1 ಸೆಕೆಂಡ್ AC ಐತಿ, 3 ಜನರಲ್ ಅದಾವೆ, 2 ಮುಂದೆ ಅದಾವೆ ರೀ, 1 ಹಿಂದೆ ಐತಿ. ಯಾವುದೋ ಟ್ರೈನ್ ಫುಲ್ ಸ್ಪೀಡ್ ಎಂಟ್ರ್ ಆತಲ್ರಿ ಇಲ್ಲೇ. ಅದು LTT ಕೊಯಂಬತ್ತೂರ ಕುರ್ಲಾ ಇರ್ಬೇಕು ಮೇ ಬಿ. ಇರೋಡದ ವ್ಯಾಪ್ 7 ಐತ್ರಿ. EDLS ನೋಡ್ರಿ ಇಲ್ಲಿ. ವಾವ್, ಕೊಯಂಬತ್ತೂರು ಎಕ್ಸ್ಪ್ರೆಸ್ ಗದ್ಲ ನೋಡ್ರಿ. ಇದನ್ನು ಸಂಜೆಗೆ ಹೋಗಿ ತಲುಪ್ತಾನೆ ರೀ ಸಂಜೆಕಲ್ಲ 9 ಗಂಟೆಗೆ ಟೈಮಿಂಗ್ ಕೊಟ್ರಿ ಒಂದಕ್ಕೆ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ. ಬಟ್ ಯಲಹಂಕ ಔಟ್ರದಾಗ 7-7:30 ಹೋಗಿ ತಲುಪಿಬಿಟ್ಟಿರ್ತಾನೆ. ಇದು ಪೂರ್ತಿ ಜರ್ನಿ ಮಾಡೇನಿ ರೀ ನಾನು. ಅಪ್ಗ್ರೇಡ್ ಆಗೈತೆ ಟಿಕೆಟ, ಚಾನಲ್ ಒಳಗೆ ಲಿಂಕ್ ಐತಿ, ಹೋಗಿ ನೋಡ್ಬರ್ರಿ. ಚಾನಲ್ ಒಳಗೆ ವಿಡಿಯೋ ಐತಿ, ಹೋಗಿ ನೋಡ್ಬರ್ರಿ. ಪ್ಯಾಂಟ್ರಿ ಕಾರ್ ಐತ್ರಿ, ಬಟ್ ನಮ್ಮ ಟ್ರೈನಿಗೆ ಪ್ಯಾಂಟ್ರಿ ಕಾರ್ ಇಲ್ಲ ನೋಡ್ರಿ. ಈ ಟ್ರೈನ್ ಒಳಗೆ ಪ್ಯಾಂಟ್ರಿ ಊಟನೂ ಚಲೋ ಐತ್ರಿ, ಟೇಸ್ಟ್ ಮಾಡೇನಿ ಎಲ್ಲ ನಾನು. ಮಸ್ತ್ ಎಂಡ್ ಟು ಎಂಡ್ ಜರ್ನಿ ಮಾಡೇನಿ. ಇಲ್ಲಿ ನೋಡ್ರಿ ಇಲ್ಲ ಈ ಟ್ರೈನ್ ಒಳಗೆ ಡೆಡಿಕೇಟೆಡ್ ಫಸ್ಟ್ AC ಐತಿ. ಮತ್ತು ಇದು ಟ್ರೈನ್ ನಮ್ಮ ಸತ್ಯಭಾಯ್ ಅವ್ರದ್ದು ಫೇವ್ರೇಟ್ ನೋಡ್ರಿ, ಮುಂಬೈಗೆ ಹೋಗಿ ಬೆಂಗಳೂರಿಂದ. ನೋಡ್ರಿ ಇಲ್ಲ ನಮ್ಮ ಕಂಪಾರ್ಟ್ಮೆಂಟ್ ಪೂರ್ತಿ ಅಂದ್ರೆ ಪೂರ್ತಿ ಖಾಲಿ, ಯಾರೂ ಇಲ್ಲ ನೋಡ್ರಿ. ಇಲ್ಲಿ ಇದನ್ನ ಹೇಳಿನಲ್ಲ ನಿಮ್ಗೆ 2 ಚಾರ್ಜಿಂಗ್ ಸೊಕೆಟ್ ಅಂತೇಳಿ, ಬರೀ 2 ಚಾರ್ಜಿಂಗ್ ಸೊಕೆಟ್ ಅದಾವೆ ರೀ, ತಗೇನಿಲ್ಲ ಇಲ್ಲರಿ. ಆರಾಮ್ ನಾವು ಒಬ್ಬ ನೋಡ್ರಿ ಎಂಡ್ ಟು ಎಂಡ್. ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೆ. ಸ್ಲೀಪರ್ದಾಗೂ ಖಾಲಿ ಹಾಕಿತ್ತು ಬಿಡ್ರಿ, ಬಟ್ ಇರಲಿ ಅಂಥೇಳಿ ತೊಗೊಂಬಿಟ್ಟಿದ್ದೆ ಥರ್ಡ್ AC. ಯಾಕಂದ್ರೆ ಫುಲ್ ಹೆಕ್ಟಿಕ್ ಜರ್ನಿ ಆಗುತ್ತೆ, ಲಾಂಗ್ ಜರ್ನಿ ಆಗುತ್ತಲ್ಲ, ಮತ್ತು ನಿಮ್ಗೆ ಕರೆಕ್ಟ್ ಜರ್ನಿ ತೋರಿಸ್ಬೇಕು. ಅದಕ್ಕೆ ಮೇನ್ AC ಇದ್ರೆ ಚಲೋ ರೀ. AC ನಾ ಎದಕ್ಕೆ ಮಾಡೋದು ಅಂದ್ರೆ ಸೇಫ್ಟಿ ಸಂಬಂಧ ರೀ. ಈಗ ಒಬ್ಬರ ಟ್ರಾವೆಲ್ ಮಾಡೋದು ಮುಂದೆ ಸ್ಲೀಪರ್ ಅಷ್ಟು ಸೇಫ್ ಇರೋಂಗಿಲ್ಲ. ಯಾಕಪ್ಪ ಅಂದ್ರೆ ಬ್ಯಾಗ್ ಈಗ ನೀವು ಇಟ್ಟು ಹೋಗೋಕ್ಕಾಗಂಗಿಲ್ಲ. ಸ್ಲೀಪರ್ ಒಳಗೆ TCಗಳು ಹೇಳ್ತಾರೆ ಆರಾಮ ಇದನ್ನು ತೊಗೊಂಡು ಅಡ್ಡಾಡ್ಬೋದು ನೀವು ಅಂತೇಳಿ. ಏನದು ಜನರಲ್ದವ್ರು ಆರಾಮ ಒಂದು ರೌಂಡ್ ಹಾಕಿ ಹೋಗ್ಬಿಡ್ತಾರೆ ರೀ, ಬರೀ ಅಡ್ಡಾಡಕ್ಕಾರ ಪರ್ಮಿಷನ್ ಕೊಡ್ತಾರೆ. ಇದ್ರೊಳಗೆ ಕಾಲಿಡೋಕ್ಕೂ ಪರ್ಮಿಷನ್ ಕೊಡಲ್ಲ ರೀ AC ಒಳಗೆ. ಅಂದ್ರೆ TC ಅವರು ಸ್ಟ್ರಿಕ್ಟ್ ಇರ್ತಾರೆ, ಇಲ್ಲಿ AC ಅಟೆಂಡರ್ಸ್ ಇರ್ತಾರೆ, ಮತ್ತು ಇವ್ರು ಯಾರಪ್ಪ ಅವರ OBH ಸ್ಟಾಫ್ ಇರ್ತಾರೆ. ಇದಕ್ಕೆ ಒಂದು ಸ್ವಲ್ಪ ಸೇಫ್ ಅನ್ಸುತ್ತಿದೆ. ಇಲ್ಲಿ ನೋಡ್ರಿ ಇಲ್ಲ ನಮ್ಮನ್ನ ತಂಗುಡಿ ಅಂತೇಳಿ ತರಬಾರ. ಯಾಕೆ ತರಬಾರಪ್ಪ ಅಂದ್ರೆ ಮುಂದೆ ಮುಂಬೈ LTT ಕರೈಕಲ್ಲಿಂದ ಮುಂಬೈ LTT ವೀಕ್ಲಿ ಎಕ್ಸ್ಪ್ರೆಸ್ ಉಂಟದೆ, ಅದರ ಸಂಬಂಧ ನಮ್ಮನ್ನ ಇಲ್ಲೇ ತರಬಾರ. ಅದೇ ಟ್ರೈನ್ ಮುಂಬೈ LTTಗೆ ರಾತ್ರಿ 8:00 ಹೋಗಿ ತಲುಪ್ತಾನೆ ನೋಡ್ರಿ, ಭಾರಿ ಬೆಸ್ಟ್ ವೇ. ಕಲಬುರ್ಗಿಯಿಂದ ನಿಮಗೆ ಮುಂಬೈ LTT ಇತ್ತ ಹೈದ್ರಾಬಾದ್ ಎಲ್ಲ ಭಾಳ ಸಮೀಪ ಆಕಾವು, ದೂರ ಆಗೋದು ಬೆಂಗಳೂರು ಅಂತ. ಇಲ್ಲಿ ನೋಡ್ರಿ ಇಲ್ಲೇ CSMT ಚೆನ್ನೈ ಮೇಲ್ ಹೋಗುತ್ತೆ, ಸೂಪರ್ ಫಾಸ್ಟ್ ಮೇಲೆ ಇಲ್ಲೇ ನೋಡ್ರಿ.
CSMT ಚೆನ್ನೈ ಎಗ್ಮೋರ್ ಸೂಪರ್ ಫಾಸ್ಟ್ ಮೇಲು ಕ್ರಾಸ್ ಆತ. ನಾನು ಅದರ ಕುಂತಿದ್ದೆ ನಲ್ವಾರು ಬರಲಿ ಅಂಥೇಳಿ, ಅಲ್ಲಿ ತರಬಿದ್ರೆ ಭಾಳ ತರಬಿರ ಇದು ಈ ಕ್ರಾಸ್ ಆತ. ಹಜೂರ್ ಸಾಹೇಬ್ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ನಲ್ವರಿಗೂ ಸ್ಟಾಪ್ ಕೊಟ್ರೆ ಸೇಮ್ ಒಂದೊಂದು ನಿಮಿಷ ರೀ. ನಲ್ವರ ಸೈದಾಪುರ ಇಲ್ಲೆಲ್ಲ ಮತ್ತು ಯಾದಗಿರಿಗೂ ಒಂದು ನಿಮಿಷ ಅಷ್ಟು ಸ್ಟಾಪ್ ಕೊಟ್ರೆ. ಮತ್ತು ಈಗ ನಮ್ಮದು ದೊಡ್ಡ ಸ್ಟೇಷನ್ ಇನ್ಮೇಲೆ ಮಾತಾಡ್ಬೇಕಂದ್ರೆ ಚಿತ್ತಾಪುರ ಬರುತ್ತೆ, ಸೇಡಮು ಬರುತ್ತೆ. ಬಟ್ ನಡಕ್ಕೆ ಸಣ್ಣ ಸ್ಟಾಪ್ನೂ ಅದಾವ್ರಿ. ಇದಕ್ಕೆ ವಿಕಾರಾಬಾದ್ದಾಗ ಹೇಳ್ದಂಗೆ ಲೋಕೋ ರಿವರ್ಸಲ್ ಆಗುತ್ತೆ. ಇತ್ತಾಗಿದ್ದ ಲೋಕೋ ಬಂದು ಇತ್ತಾಗ ಹಾಕ್ತಾರೆ. ಅದು ತೋರಿಸ್ತಾನೆ ಅಸಾಧ್ಯ ಆದರೆ, ಯಾಕಂದ್ರೆ ಅವೆಲ್ಲ ಸೆಕ್ಯೂರಿಟಿ ರೀಸನ್ಸಿಂದ ಒಮ್ಮೊಮ್ಮೆ ತೋರಿಸ್ಬಾರ್ದು ರೀ. ಅವನ್ನ ಡಿಪಾರ್ಟ್ ಆದ್ವಿ ರೀ ನಾವೀಗ ನಲ್ವರಿಂದ. ಈ ಟ್ರೈನಿಗೆ 130 ಪರ್ಮಿಷನ್ ಕೊಟ್ಟಿಲ್ಲ ಅನ್ಸತ್ತೆ ರೀ ಇಲ್ಲೇ, ಯಾಕಂದ್ರೆ ಇದುವರೆಗೂ ನಾನು ನೋಡಿಲ್ಲ 130 ಹೋಗೋದು. ಬರೀ 110 ಮ್ಯಾಕ್ಸಿಮಮ್ ಹೊಡೆದಾನ. 110, 111, 112. ಇದೇನಿದು ಲೈನ್ ನೋಡ್ತಿರಲ್ಲ, ಇದು ವಾಡಿ ಜಂಕ್ಷನ್ ಮೇಲೆ ಕಲಬುರಗಿ ಸೊಲ್ಲಾಪುರ ಮೇಲೆ ಪುಣೆ ಮುಂಬೈ ಹೋಗುತ್ತೆ. ನಾವೀಗ ಸೂಲೆಹಳ್ಳಿ ಮೇಲೆ ಹೈದರಾಬಾದ್ ಲೈನ್ ತೊಗೊಂಡಿವಿ. ರಾಜಧಾನಿ ಎಕ್ಸ್ಪ್ರೆಸ್ಸು ಹಿಂಗೆ ಹೋಗುತ್ತೆ ನೋಡ್ರಿ. ನಮ್ಮ ಬೆಂಗಳೂರು ರಾಜಧಾನಿ ಎಕ್ಸ್ಪ್ರೆಸ್ಸು ಇದೇ ರೂಟ್ ತೊಗೊಳುತ್ತೆ. ಇದೇ ರೂಟ್ ತೊಗೊಂಡು ಅದು ಮುಂದೆ ಸಿಕಂದ್ರಾಬಾದ್ಗೆ ಹೋಗುತ್ತೆ. ಬಟ್ ನಾವು ವಿಕಾರಾಬಾದಿಂದ ರಿವರ್ಸಲ್ ತೊಗೊಂಡು ಬೀದರ್ ಸೈಡ್ ಹೋಗ್ತೀವಿ. ಏನು ನೋಡತ್ತಾರಲ್ಲ, ಇದು ವಾಡಿ ಜಂಕ್ಷನ್ನಿಂದ ಹೈದರಾಬಾದ್ ಲೈನ್ ಕೂಡಿಸುತ್ತೆ ರೀ. ಅಂದ್ರೆ ಹೆಂಗೆ ಹೇಳ್ಬೋದು ಅಂದ್ರೆ ನಿಮ್ಗೆ ನಮ್ದು ಸಿಕಂದ್ರಾಬಾದ್ ಪುಣೆ ಏನು ಶತಾಬ್ದಿ ಐತಲ್ಲ, ಅದು ಇದೇ ಲೈನ್ ಮೇಲೆ ಬಂದು ಈ ಲೈನ್ ಸೇರ್ಕೊಳುತ್ತೆ. ಮತ್ತು ನಿಮ್ಗೆ ಈ ಟ್ರೈನ್ ಒಳಗೆ ಆನ್ ಬೋರ್ಡ್ OBHS ಸಿಗ್ತಾರೆ. ಬಟ್ ಪ್ಯಾಂಟ್ರಿ ಸಿಗೋಂಗಿಲ್ಲ. ಪ್ಯಾಂಟ್ರಿ ಸರ್ವಿಸಸ್ ಏನೂ ಇರೋಂಗಿಲ್ಲ. ಬರೀ ಲೋಕಲ್ ವೆಂಡರ್ಸ್ ಏನು ಮಾಡ್ತಾರಲ್ಲ ಅವ್ರ ಕಡೆ ತೊಗೋತಾ. ಮತ್ತು ಆನ್ಲೈನ್ ಒಳಗೆ ನಾನು ಝೊಮ್ಯಾಟೊ ಒಳಗೆ ಚೆಕ್ ಮಾಡಿದೆ, ಸ್ವಿಗ್ಗಿ ಒಳಗೆ ಚೆಕ್ ಮಾಡಿದೆ. ಸ್ವಿಗ್ಗಿ ಒಳಗೂ ಏನಿಲ್ಲ, ಝೊಮ್ಯಾಟೊ ಒಳಗೂ ಏನಿಲ್ಲ. ಫುಡ್ ಆನ್ ಟ್ರ್ಯಾಕ್ ಚೆಕ್ ಮಾಡತ್ತಿದ್ದೆ, ಅಷ್ಟರೊಳಗೆ ಇದು ಬಂದ್ಬಿಡ್ತು ಸ್ಟೇಷನ್. ಇಲ್ಲಿ ನೋಡ್ರಿ, ಇಲ್ಲ ನಾ ಅಬ್ಸರ್ವ್ ಮಾಡಿರ್ಕಿಲ್ಲ, ರಾಜಧಾನಿದ ಬೋಗಿ ಕೊಟ್ಟಾರ್ರಿ ಇದಕ್ಕೆ. ಅಂದರೆ ಇದು ಕೂಲರ್, ಬಾಯ್ಲರ್, ಡೀಪ್ ಫ್ರೀಸರ್ ಎಲ್ಲ ಐತಲ್ಲ, ಇದು ರಾಜಧಾನಿ 3rd AC ನೋಡ್ರಿ. ಇದು ನಾಂದೇಡ್ ಎಕ್ಸ್ಪ್ರೆಸ್ಸಿಗೆ ಕೊಟ್ರೆ ಹಳೇದಾಗಿದ್ರ ಸಂಬಂಧ ಅದಕ್ಕೆ ಅನ್ಸತ್ತದ ಭಾಳ ಹಳೆ ಬೋಗಿ ಐತಿದ. ಎಷ್ಟು ರೂಪಾಯಿ ಇದು ಬೋಗಿ ಅಂದ್ರೆ 2011 ಬೋಗಿ ನೋಡ್ರಿ. ಇದು B5 ಇತ್ತಿದ್ದು ರಾಜಧಾನಿ ಇದು ನೋಡ್ರಿ. ಇದು ಬೋಗಿ ವ್ಯಾಗ್ನೈನ್ ಜೊತೆನೇ ಎಂಟ್ರ್ ಆದೇವ್ರಿ ನಾವು ಚಿತ್ತಾಪುರಕ್ಕೆ ಎಂಟ್ರ್ ಆದೇವ್ರಿ ನಾವೀಗ. ಚಿತ್ತಾಪುರಕ್ಕೆ 10:59 ಟೈಮ್ ಕೊಟ್ರಿ. ನಾವು ಬಂದೇವು 10:46, 13 ನಿಮಿಷ ಬಿಫೋರ್. ಎಲ್ಲಿ ಅರ್ಧ ತಾಸು ಡಿಲೇ ಇದ್ದೀವಿ, ಎಲ್ಲಿ 13 ನಿಮಿಷ ಲಘು ಬಂದೀವಪ್ಪ ಅಂತ ನಾವು ನೋಡ್ಬೇಕಂದ್ರೆ ಬರ್ರಿ ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇಲ್ಲೇ ಚಿತ್ತಾಪುರಿಗೆ ಎಷ್ಟು ಟೈಮ್ ಕೊಟ್ರಿ. 40ರಿಂದ ಚಿತ್ತಾಪುರ 26 ಕಿಲೋಮೀಟ್ರ್ ಐತೆ. 26 ಕಿಲೋಮೀಟ್ರಿಗೆ 1 ತಾಸು ಕೊಟ್ರಿ ಗ್ಯಾಪ್. ಅದಕ್ಕೆ ಇಲ್ಲಿ ಕವರ್ ಮಾಡ್ತಾ ನಮ್ಮ ನಾಂದೇಡ್ ಎಕ್ಸ್ಪ್ರೆಸ್ ಮುಗಿತು ಬಿಡ್ರಿ. ಹಿಂಗೆ ಸ್ಲ್ಯಾಕ್ ಕೊಟ್ಕೊಂತ ಹೋದ್ರೆ ಆರಾಮ್ ಕವರ್ ಆಗುತ್ತೆ. ನನಗೆ ಅನ್ಸೋ ಮಟ್ಟಿಗೆ ಬೀದರ್ ಮಂದಿ ಯಶವಂತಪುರ ಲಾತೂರು ಅಥವಾ ಯಶವಂತಪುರ ಬೀದರ್ ಪ್ರಿಫರ್ ಮಾಡ್ತೀರಿ ಅಂತ ಅನ್ಕೋತೀನಿ ನಾನು. ನೀವು ಬೀದರ್ಗೆ ಹೋಗಾಕ, ಯಾಕಂದ್ರೆ ಇದು ಭಾಳ ಲೇಟಾಗಿ ಹೋಗ್ತೀರಿ. ಮಧ್ಯಾಹ್ನ 2 ಗಂಟೆ ಮೇಲೆ ಹೋಗುತ್ತಿದೆ ಬೀದರಿಗೆ. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಪೋಲ್ ಹಾಕಿದ್ದೆ, ಬೀದರ್ ಮಠ ಮಾಡೋದಾದ್ರೆ ಸ್ಲೀಪರ್ ಒಳಗೆ ಕಂಟಿನ್ಯೂ ಮಾಡ್ತಿದ್ದೆ. ಬಟ್ ನೀವೇನಂದ್ರೆ ನಿಂಗೆ ಹೆಂಗೆ ತಿಳಿಯುತ್ತೋ ಹಂಗೆ ಮಾಡೋ ಮರ ಅಂತಂದ್ರಲ್ಲ, ಅದೊಂದು ಆಪ್ಷನ್ ಇಟ್ಟಿದ್ದೀನಿ ನಾನು. ಅದಕ್ಕೆ ನನಗೆ ನಾಂದೇಡ್ ಮಠ ಮಾಡೋ ಆಸೆ ಇತ್ತು. ಅದಕ್ಕೆ ನಾಂದೇಡ್ ಮಠ ಕಂಟಿನ್ಯೂ ಇಟ್ಟೆ. ಕರೆಕ್ಟ್ ಡಾಟ್ ಆನ್ ಟೈಮ್ 10:59 ಡಿಪಾರ್ಟ್ ಆದೀವಿ ರೀ ಚಿತ್ತಾಪುರದಿಂದ. ಚಿತ್ತಾಪುರಕ್ಕೆ ಆಲ್ಮೋಸ್ಟ್ ಬಿಫೋರ್ ಟೈಮ ಬರ್ತೀನಿ ನೋಡ್ರಿ. ಏನು ಚೈನ್ ಪುಲ್ ಆತೇನು ರೀ, ಮತ್ತೆ ಸ್ಟಾಪ್ ಆತ ಟ್ರೈನ್. ಟೈಮ್ ಪಾಸಿಗೆ ಬೇಲ್ಪುರಿ ತೊಗೊಂಡೆ. ಎಷ್ಟು ಹೇಳ್ರಿ ಇದಕ್ಕೆ? 30 ರೂಪಾಯಿ ಅಂತ್ರಿ. ಮೊದಲು 10 ರೂಪಾಯಿ ಬರ್ತಿತ್ತು ನಾನು ನೋಡಿದಾಗ. ಆಮೇಲೆ 20 ಆತ, ಈಗ 30 ಆಗ್ಬಿಟ್ಟತಿ. ಮತ್ತು ಅವ್ರಿಗೂ ಕಷ್ಟ ಇರುತ್ತೆ ರೀ ಪಾಪ, ಅದನ್ನ ಹೊತ್ಕೊಂಡು ಅಡ್ಡಾಡ್ಬೇಕು. ಬೇಲ್ಪುರಿ ತಿನ್ಕೊಂತ ಟ್ರೈನ್ ಜರ್ನಿ ಮಾಡೋ ಮಜಾನ ಬೇರೆ. ಹುಳಿ ಮಸ್ತ್ ಮಾಡ್ಯಾನ್ರಿ ಅಣ್ಣ, ಮಸ್ತ್ ಐತೆ ನೋಡ್ರಿ. ರೂಟ್ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ ತೊಗೋದು. ನಾಂದೇಡ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಸೇಡಮಿಗೆ. ಸೇಡಮಿಗೂ 1 ನಿಮಿಷ ಅಷ್ಟೇ ಸ್ಟಾಪ್ ಕೊಟ್ರಿ. ಬಟ್ ನಾವು 4 ನಿಮಿಷ ಲಘು ಬಂದೇವಲ್ರಿ. ನಂಗೆ ಅದ ಇದು ಅನ್ಸತ್ ಬಿಡತಿ, ಎಷ್ಟು ಗ್ಯಾಪ್ ಕೊಟ್ರಿ ಏನಪ್ಪ ಇಲ್ಲ ಅಂತೇಳಿ. ಈಗ ಸೇಡಮ್ ಆದ್ಮೇಲೆ ನೆಕ್ಸ್ಟ್ ತಂಡೂರು ಆದ್ಮೇಲೆ ನೆಕ್ಸ್ಟ್ ವಿಕಾರಾಬಾದನೇ ರೀ. ತಂಡೂರಿಂದ ನಾವು ನೆಕ್ಸ್ಟ್ ಇನ್ನು ಇದಕ್ಕೆ ತೆಲಂಗಾಣಕ್ಕೆ ಎಂಟ್ರಿ ಕೊಡ್ತೀವಿ. ಆಮೇಲೆ ವಿಕಾರಾಬಾದಿಂದ ಮತ್ತು ಜೈರಾಬಾದ್ ರೀ. ಜೈರಾಬಾದಿಂದ ತೋರಿಸ್ಕೊಂತ ಹೋಗ್ತೀನಿ. ಮತ್ತು ನಮಗೆ ಹೇರ್ ಮಜಾ ಬರೋಂಗಿಲ್ಲ ರೀ. ಇದು ಪೂರ್ತಿ ವಿಡಿಯೋ ಒಂದೇ ವಿಡಿಯೋ ಇರುತ್ತೆ ರೀ. ನಾನು 2 ಪಾರ್ಟ್ ಮಾಡೋಕೆ ಹೋಗಲ್ಲ ಇದನ್ನು, ಯಾಕಂದ್ರೆ ಕಂಟಿನ್ಯೂಸ್ 2 ಪಾರ್ಟ್ ನೋಡಿ ನಿಮಗೂ ಬೇಸರ ಇರುತ್ತೆ. ಒಂದು ಜರ್ನಿ ಒಳಗೆ ತೋರಿಸ್ಕೊಡ್ತೀನಿ ರೀ ನಾವೀಗ ಸೇಡಮಿಂದ. ಸೇಡಮಿಂದನೂ ಯಾರ್ಯಾರು ನೋಡೋದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಅಂದ್ರೆ ಗೊತ್ತಾಗತ್ತೆ ನನಗೆ. ಈ ಲೈನ್ ಒಳಗೆ ಅಷ್ಟೊಂದು ಟ್ರಾವೆಲ್ ಮಾಡಿಲ್ಲ ನಾನು, ಮತ್ತು ಇನ್ನು ಭಾಳ ಟ್ರೈನ್ ಮಾಡ್ಬೇಕು. ಈ ರೂಟ್ ಒಳಗೆ ನಿಮ್ಗೆ ಯಾವ್ದು ಫೇವ್ರೇಟ್ ಟ್ರೈನ್ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ.
ಬರ್ರಿ ಈಗ ನೋಡೋಣ ಅಂತ ಫುಡ್ ಆನ್ ಟ್ರ್ಯಾಕ್ ಒಳಗೆ ಈ ಟ್ರೈನ್ ಒಳಗೆ ಆನ್ಲೈನ್ ಈ ಕೇಟ್ರಿಂಗ್ ಏನಾರ ಆಪ್ಷನ್ ಆಯಿತು ಇಲ್ಲೋ ಅಂತೇಳಿ ಇಲ್ಲೇ ಎಲ್ಲ ನಿಮ್ಗೆ ಆ್ಯಡ್ ಸ್ಪಾನ್ಸರ್ಡ್ ಬರ್ತಾವ್ರಿ ಇವನ್ನೆಲ್ಲ ನೋಡ್ಬಾರ್ದು ನೀವು IRCTC ಈ ಕ್ಯಾಟ್ರಿಂಗಿಗೆ ಬರ್ಬೇಕು ಯಾಕಂದರೆ ಇಲ್ಲಿ ನಿಮ್ಗೆ ಟ್ರಸ್ಟ್ ಇರುತ್ತೆ ರೀ ಇಲ್ಲಿ ಬಂದು ನಿಮ್ಮದು PNR ಪೇಸ್ಟ್ ಮಾಡಿಬಿಟ್ರೆ ನೋಡ್ರಿ ಇಲ್ಲ ನಮಗೆ ಎಲ್ಲೂ ಆಪ್ಷನ್ ಇಲ್ಲ ಬರೀ ಇದ್ರ ಪರವಾನಿ ಒಳಗೈತಿ ಮಧ್ಯಾಹ್ನ ಊಟಕ್ಕೆ ನಮ್ಗೆ ಈ ಕ್ಯಾಟ್ರಿಂಗ್ ಏನೂ ಸಿಗೋಲ್ಲ ಮತ್ತು ಈ ಟ್ರೈನ್ ಒಳಗೆ ನಿಮಗೆ ಪ್ಯಾಂಟ್ರಿ ಕಾರು ಇಲ್ಲ ಏನು ಆಪ್ಷನ್ ಇಲ್ಲ ಈ ಟ್ರೈನ್ ಒಳಗೆ ನೀವು ನಾಂದೇಡ್ ಮಠ ಏನರ ನಾಂದೇಡ್ ಗುರುದ್ವಾರಕ್ಕೆ ಹೊಂಟ್ರಿ ಅಂದ್ರೆ ನೀವು ತಿಳ್ಕೊಬೇಕಾಗತ್ತೆ ನೋಡ್ರಿ ಬರೀ ಡಾಮಿನೋಸ್ ಪಿಜ್ಜಾ ಆಪ್ಷನ್ ಐತಿ ಅದು ಎಷ್ಟು 529 ಈ ರೇಟ್ ನೋಡ್ರಿ ಇಲ್ಲಿ ಏನು ಆಪ್ಷನ್ ಇಲ್ಲ ನಾನು ನೋಡ್ತೀನಿ ಎಲ್ಲಿ ತರಿಸೋದು ಅಂಥೇಳಿ ನಾನು ಹೆಂಗೆ ಆಪ್ಷನ್ ಪ್ರಿಫರ್ ಮಾಡ್ತೀನಿ ನಾನು ನಿಮ್ಗೆ ಹಂಗೆ ಹೇಳ್ತೀನಿ ತಾಂಡೂರಿಗೆ ಎಂಟ್ರದೇವ್ರು ನಾವು ಎಡಿಟ್ ಮಾಡತ್ತೀನಿ ಮತ್ತು ಇದು ಬೇಲ್ಪುರಿ ತಿಂದು ಹಿಂಗೆ ಇಟ್ಟೇನಿ ಅಂದ್ರೆ ನಾಳೆ ವಿಡಿಯೋ ಕೊಡ್ತೇನೆ ರೀ ಇದನ್ನು ಯಾಕಂದ್ರೆ ಒಂದು ಶಾರ್ಟ್ ಡಿಸ್ಟೆನ್ಸ್ ಅದೈತಿ ಅದನ್ನ ಆಮೇಲೆ ಹಾಕ್ತೀನಿ ಫಸ್ಟ್ ಇದು ಪ್ರಿಫರೆನ್ಸ್ನ ಇದನ್ನ ಹಾಕತ್ತೇನೆ ರೀ ವಿಡಿಯೋ ವಿಕಾರಾಬಾದ್ ಜಂಕ್ಷನಿಗೆ ಎಂಟ್ರದೇವ್ರಿ ನಾವೀಗ ಹಜೂರ್ ಸಾಹೇಬ್ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ವಿಕಾರಾಬಾದ್ ಜಂಕ್ಷನಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ನೋಡೋಬಿಟ್ರಿ ನೀವು ಹೈದರಾಬಾದ್ ಮುಂಬೈ ಮೇನ್ ಲೈನ್ ಒಳಗೆ ಒಂದು ಲೈನ್ ಹೋಗೈತ್ರಿ ಬೀದರ್ ಸೈಡ್ ಯಾವುದಪ್ಪ ಅಂದ್ರೆ ನಾವು ಹೊಂಟೇವಲ್ಲ ಅದ ಲೈನ್ ಜೈರಾಬಾದ್ ಮೇಲೆ ಮತ್ತು ಇಲ್ಲಿ 20 ನಿಮಿಷ ಬಿಫೋರ್ ಬಂದೇವು ನಾವು 10 ನಿಮಿಷ ಸ್ಟಾಪ್ ಕೊಟ್ರಿಲ್ಲ ಯಾಕಂದ್ರೆ ಲೋಕಲ್ ರಿವರ್ಸಲ್ ಆಗುತ್ತೆ 1 ಗಂಟೆ ಮಟ್ಟ ಅಂದ್ರೆ 20 ಒಂದು ಅರ್ಧ ತಾಸು ಆರಾಮ್ ಸ್ಟಾಪ್ ಐತ್ರಿ ಇಲ್ಲಿ ಆರಾಮ್ ಅಡ್ಡಾಡಿ ಇಲ್ಲೇ ಇಡ್ಲಿ ವಡ ಆಪ್ಷನ್ ಐತಿ ಏನಾರ ತಿನ್ನಕ್ಕೆ ಹೋದ ಈಗ ಇಡ್ಲಿ ವಡ ಆಪ್ಷನ್ ಎಲ್ಲ ಸಿಗುತ್ತೆ ರೀ ನೀವು ಸ್ಟೇಷನ್ದಾಗ ಎಲ್ಲ ತೊಗೋಬೋದು ಹೈದರಾಬಾದ್ ಸ್ಟೇಷನ್ ಒಳಗೆ ಇಲ್ಲಿ ನೋಡ್ರಿ ಇಲ್ಲ ಸ್ಟಾಲ್ಗಿಲ್ಲ ಎಲ್ಲ ಸಿಗ್ತಾವೆ ನಿಮ್ಗೆ ದೊಡ್ಡ ಸ್ಟೇಷನ್ ಆಗತ್ತಿದೆ ಕೆಳಂಬರಿ ಇಲ್ಲಿ ಏನರ ನಮಗೆ ಯೂಸ್ ಇದ್ದೈತೆ ಜಿಂಜರ್ ಟೀ ನೋಡ್ರಿಲ್ಲ ಇದು ಅಂಗಡಿಯಿಂದ 2 ಮಜ್ಜಿಗೆ ತೊಗೊಂಬನ್ರಿ ಮತ್ತೇನು ಮಾಡೋದ್ರಿ ನಾವು ಊಟಕ್ಕೂ ಏನು ಆಪ್ಷನ್ ಇಲ್ಲ ಒಬ್ಬ ಆರ್ಡರ್ ತೊಗೊಳಕ್ಕೆ ಬಂದಿದ್ದ ಬಟ್ ರೇಟ್ ಜಾಸ್ತಿ ಅನ್ನಿಸ್ನಂಗೆ 150 ರೂಪಾಯಿಗೆಲ್ಲ ಥಾಲಿ ಕೊಡಾತಿದ್ದ ಬಟ್ ಹೆಂಗಿರುತ್ತೋ ಏನೋ ಅಂತೇಳಿ ನಾನು ಬ್ಯಾಡ ಅಂದೆ ಮತ್ತು ಆಮೇಲೆ ರಿಗ್ರೆಟ್ ಮಾಡೋಕ್ಕಿಂತ ಚಲೋ ತೊಗೊಳ್ಳಿದ್ದ ಬೆಸ್ಟ್ ಇಲ್ಲಿ ನೋಡ್ರಿ ಇಲ್ಲೇ ವಿಕಾರಾಬಾದ್ ರೈಲ್ವೆ ಸ್ಟೇಷನ್ ಒಳಗೆ ವೆಜ್ ಬಿರಿಯಾನಿ ಆಪ್ಷನ್ ಐತಿ ಮತ್ತು ಉಪ್ಪಿಟ್ಟು ಆಪ್ಷನ್ ಐತಿ ತೊಗೊಂಬರಿ ತೊಗೊಂಬಂದಿರಿ ಹೇಳ್ದಂಗೆ ಮತ್ತು ಪವರ್ ಕಟ್ ಆತ ಯಾಕಂದರೆ ಇಂಜಿನ್ ಈಗ ಡಿಕಪಲ್ ಮಾಡ್ರಿ ಅನ್ಸುತ್ತೆ ಈಗ ವಾಪಸ್ ಕಪಲ್ ಮಾಡೋಮಂತ ನಮ್ಗೆ ಪವರ್ ಸಿಕ್ಕಂಗಿಲ್ಲ ಚಾರ್ಜಿಂಗ್ ಆಫ್ ಆಗೈತೆ ನೋಡ್ರಿ ಯಾಕಂದ್ರೆ ಇವೆಲ್ಲ HOG ಕನೆಕ್ಷನ್ ಇರ್ತಾವೆ ರೀ ಮ್ಯಾಲೆ ಏನು ಪ್ಯಾಂಟೋಗ್ರಾಫಿಂದ ಬರುತ್ತಲ್ಲ ಅದು ಫುಲ್ ಸಪ್ಲೈ ಆಗುತ್ತೆ ಬಟ್ ICF ಒಳಗೆ ಹಂಗಿರಲ್ಲ ಅದು ವೀಲ್ ರೊಟೇಷನ್ ಮೇಲೆ ಡೈನಮೋ ಎಫೆಕ್ಟ್ ಮೇಲೆ ಬರುತ್ತೆ ಡೈನಮೋ ಅಂದ್ಬಿಡ್ಕ ಮತ್ತು PUBG ಒಳಗಿನ ಡೈನಮೋ ಅಲ್ರಿ ಇದು ಫಿಸಿಕ್ಸ್ ಒಳಗಿನ ಡೈನಮೋ ಹಿಂಗೈತೆ ನೋಡ್ರಿ ವೆಜ್ ಬಿರಿಯಾನಿ ನೋಡೋಕೆ ಏನು ಗಂಧಿಲ್ಲ ಗಾಳಿ ಇಲ್ಲ ಇದ್ರೊಳಗೆ ಅಂದ್ರೆ ಉಪ್ಪು ಇಲ್ಲ ಖಾರ ಇಲ್ಲ ಟೇಸ್ಟ್ ಹತ್ತತಿಲ್ಲ ತೊಳ್ಕೊಡ್ರಿ ಸ್ವಲ್ಪ ಹೋಗ್ಲಿಲ್ಲ ನೋಡ್ರಿ ಅದು ಹಂಗೆ ಚಲಿಬಿಟ್ಟೆ ಮತ್ತೇನು ಮಾಡ್ತೀರಿ ಅದ್ರೊಳಗೆ ಏನಿಲ್ಲ ಇಲ್ಲರಿ ತಿನ್ನಕ್ಕೆ ಹೋಗುತ್ತೆ ನಂಗೆ ವಾಕ್ರ ಬಂದಂಗೆ ಆಗ್ಬಿಡ್ತದೆ ಚಿಪ್ಸ್ ಇದನ್ನು ತಿನ್ನೋದು ಚಲೋ ಅನಿಸ್ಬಿಟ್ಟೈತಿ ಒಂದು ತಾಸು ಆತ್ರಿ ನಾವು ಇನ್ನೂ ಇಲ್ಲೇ ನಿಂತ ವಿಕಾರಾಬಾದ್ ಒಳಗೆ ಈಗ ಲೋಕೋ ರಿವರ್ಸಲಿಗೆ ಹೋಗೈತೆ ನೋಡ್ರಿ ಅದು ತೋರಿಸ್ತಂಬರಿ ಇಲ್ಲಿ ನೋಡ್ರಿ ಇಲ್ಲೇ ಈಗ ಲೋಕೋ ರಿವರ್ಸಲಿಗೆ ಹೋಗೈತೆ ಅದು ಒಂದು ತಾಸು 10 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ರೀ ನಾವೀಗ ವಿಕಾರಾಬಾದಿಂದ ನೋಡ್ರಿ ಇಲ್ಲೇ ನಮ್ಮ ಬಾಜು ಲೈನ್ ಒಳಗೆ ಯಾರು ಅದಾರ ಅಂತೇಳಿ ಬಾಜು ಅಲ್ಲ ಬಾಜುದ್ ಬಿಟ್ಟು ಬಾಜು ಶಕ್ತಿಮಾನ್ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ವ್ಯಾಕ್ 12B ರೀ ಅಲ್ಲಿ ಸ್ಟೋಮ್ದವ್ರು ಮಾಡ್ರಿ ಇದನ್ನ ಅಂದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಐತದೆ ಇದೇನಿದೆ ನೋಡತ್ತಾರಲ್ಲ ಲೆಫ್ಟ್ ಲೈನ್ ಇದೇ ಲೈನಿಂದ ಬಂದಿದ್ದೀವಿ ನಾವೀಗ ಅಂದ್ರೆ ಯಾದಗಿರಿ ಸೈಡಿಂದ ಈಗ ನಾವು ಜೈರಾಬಾದ್ ಸೈಡಿಂದ ಬೀದರ್ಗೆ ಹೊಂಟೀವಿ ಈ ಲೈನ್ ಇಲ್ಲಿ ನೋಡ್ರಿ ಇಲ್ಲೇ ಹಜೂರ್ ಸಾಹೇಬ್ ನಾಂದೇಡಿಂದ ಎಲ್ಲಿಗೆ ಹೇಳ್ರಿ KSR ಬೆಂಗಳೂರಿಗೆ ಹೋಗುವಂಥ KSR ಬೆಂಗಳೂರು ಎಕ್ಸ್ಪ್ರೆಸ್ ಕ್ರಾಸ್ ಆತ ನಾ ಸ್ವಲ್ಪ ರೆಸ್ಟ್ ಮಾಡತ್ತೇನೆ ರೀ ಹಿಂಗೆ ನೋಡ್ರಿ ಸ್ವಲ್ಪ ರೆಸ್ಟ್ ಇಷ್ಟ ಜೈರಾಬಾದಿಗೆ ಎಂಟ್ರ್ ಆದೀವಿ ರೀ ಈಗ ಜೈರಾಬಾದಿಗೂ ಸ್ಟಾಪ್ ಐತೆ ರೀ ಟ್ರೈನ್ ಮೇನ್ ಸ್ಟೇಷನ್ ಆಗತ್ತೆ ಈ ಲೈನ್ ಒಳಗೆ ಎಲ್ಲ ಟ್ರೈನ್ಗಳು ಈ ಲೈನ್ದಾಗ ಹೋಗು ಸ್ಟಾಪ್ ಕೊಡ್ತವೆ ಜೈರಾಬಾದಿಗೆ ಇಲ್ಲಿ ನೋಡ್ರಿ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಬಟ್ ಭಾಳ ಹಳೇದೈತಿ ರೀ ಇದು ಸ್ಟೇಷನ್ ನನಗೆ ನೋಡೋದು ಅನ್ಸಿರ 60 ಕಿಲೋಮೀಟ್ರ್ ದೂರ ಆಗತ್ತೆ ನೋಡ್ರಿ ಇದು ವಿಕಾರಾಬಾದಿಂದ ಜೈರಾಬಾದ್ ಬೀದರ್ಗೆ ಎಂಟ್ರ್ ಆದೀವಿ ರೀ ನಾವೀಗ ಔಟ್ರದಾಗ ಅದೇವೆ ಸೆಕೆಂಡ್ ಟೈಮ್ ರೀ ನಾನು ಇದು ಬೀದರಿಗೆ ಬಂದಿದ್ದು ನಮ್ಮ ರೈಲ್ ಫ್ಯಾನ್ಸ್ ಅದಾರ ನೋಡ್ರಿ ಇಲ್ಲೇ ಓ ಮುಂದಿನ ಪೀಳಿಗೆ ರೈಲ್ ಫ್ಯಾನ್ಸ್ ಇಲ್ಲಿ ಯಾವುದೋ ಟ್ರೈನ್ ಐತಲ್ರಿ ನಾವು 2ನೇ ಪ್ಲಾಟ್ಫಾರ್ಮಿಗೆ ಬಂದೀವಿ ಇದ್ರಿ ಇದು ಪೂರ್ಣದಿಂದ ಎಲ್ಲಿಗೆ ಹೇಳ್ರಿ ಹೈದ್ರಾಬಾದ್ ಪೂರ್ಣ ಹೈದ್ರಾಬಾದ್ ಇದ್ರದ್ದು ರೇಕ್ ಶೇರಿಂಗ್ ಐತ್ರಿ ಹೈದ್ರಾಬಾದ್ ಇಂದ ಬಿಜಾಪುರ್ಗೆ ಹೋಗೋ ಟ್ರೈನ್ ಜೊತೆ ದೊಡ್ಡ ಹಾಲಸ್ ಗಾಡಿ ನೋಡ್ರಿ ಇದು ಇದ್ರೊಳಗೆ ಏನೂ ಕ್ಲೀನ್ ಇರಂಗಿಲ್ಲ ದೊಡ್ಡ ಹಾಲಸ್ ಗಾಡಿ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಮಚ್ಲಿಪಟ್ನಂ ಬೀದರ್ ಎಕ್ಸ್ಪ್ರೆಸ್ ಐತಿ ಇಲ್ಲ ಇದು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಐತೆ ನೋಡ್ರಿ ಈ ಸ್ಟೇಷನ್ದಾಗ ಬಿಟ್ಟಿಲ್ಲ ಅನ್ನಂಗಿಲ್ಲ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೆದೈತಿ ಅಲ್ಲಿ ಅಣ್ಣ ಮೀಟಾಗಿ ಬರ್ತಾನೆ ಇದ್ರೆ ಅಂದ್ರೆ
ಬೀದರ್ ಕಡೆಯಿಂದನೂ ಟ್ರೈನ್ಗಳು ಟ್ರೈ ಮಾಡ್ಬೇಕಂತ ಭಾಳ ಆಸೆ ಐತ್ರಿ. ಬಟ್ ಬೀದರ್ಕನ ಬರ್ಬೇಕಲ್ರಿ ಸಪ್ರೇಟಾಗಿ, ಅದೊಂದಿಟ್ಟು ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇಲ್ಲಿ ಬಂದು ಉಳಿದು ಎಲ್ಲ ಟ್ರೈನ್ ಜರ್ನಿ ಮಾಡ್ಬೇಕು, ಪ್ಲ್ಯಾನ್ ಮಾಡ್ಬೇಕು, ಮತ್ತು ಮಚಿಲಿಪಟ್ನಮ್ದಿಂದ ಮತ್ತು ವಾಪಸ್ ಏನಾರ ಪ್ಲ್ಯಾನ್ ಮಾಡ್ಬೇಕು. ಅದಕ್ಕೆ ನೋಡ್ರಿ ಇವರೊಬ್ರು ರೈಲ್ ಲಸ್ಟ್ ಅಂತ ಹೇಳಿ ಇವರು ಬರ್ತಾನೆ ಇದ್ರ ಬೀದರ್ ಬಂದು ನೋಡ್ರಿಲ್ಲ ಅಣ್ಣ ಏನೋ ತಂದಾರ ರೈಲ್ ಲಸ್ಟ್ ಅಲ್ಲ, ಬೀದರ್ ರೈಲ್ ಅಪ್ಡೇಟ್ಸ್ ಏನಾರ ಬೇಕಾರೆ ಅಣ್ಣಾರು ಚೆನ್ನಾಗಿ ಹೊಸದು ಪೇಜ್ ಕ್ರಿಯೇಟ್ ಮಾಡ್ರೆ ಇನ್ಸ್ಟಾಗ್ರಾಮ್ ಒಳಗೆ. ಥ್ಯಾಂಕ್ ಯು. ಅಲ್ಲಿ ಅಣ್ಣನೂ ಬರತ್ತಾರ. ಇವರು ಮೆಸೇಜ್ ಮಾಡಿದ್ರೆ ಆಗಲೇ ನಂಗೆ ಬರ್ತಂದು ಹೇಳಿದ್ದೆ ಅವ್ರಿಗೆ ಇಲ್ಲಿ ಬರತ್ತಂತೇಳಿ. ಯಾದಗಿರಿ ಅವ್ರು ಬೇಜಾರಾಗ್ಬಿಡ್ರಿ, ಯಾಕಂದ್ರೆ ನಾನು ಲೇಟಾಗಿ ಇದ್ದಲ್ಲ, ಅಪ್ಡೇಟ್ ಕೊಡೋಕೆ ಲೇಟ್ ಆತ. ಅಣ್ಣ ಆರಾಮದ್ರಿ? ಹೆಂಗ್ರಿ? ಚಲೋ ಅನ್ಸೋಣ ಬಂದು ಭಾಳ ದಿನ ವೇಟ್ ಮಾಡತ್ತಿ ನಿಮ್ಗೆ. ನಾವು ಇವೆಲ್ಲ ಟ್ರೈನ್ ಟ್ರೈ ಮಾಡ್ಬೇಕಂತದೇವ್ರಿ, ಟೈಮ್ ಸಿಗೋತ್ರಿ, ಏನು ಮಾಡ್ತೀರಿ? ಅಲ್ಲ ನೀವು ನಾ ಜಸ್ಟ್ ಇವಾಗ ನೋಡಿದೆ ನಿಮ್ಮ ಸ್ಟೋರಿ ನೋಡ್ದ, ನಾ ಮೆಸೇಜ್ ಮಾಡಿದ್ದೀನಿ ರೀ ನಿಮ್ಗೆ. ನೋಡಿಲ್ಲ ಬಟ್ ನಾ ಹಾಂ ರೀ ಇವಾಗ ನೋಡ್ದೆ ನೋಡಿ ಮತ್ತೆ ಹೊಂಟರದ್ರ ಮತ್ತು ಕೆಲಸ ಮೇಲೆ ಬಿಟ್ಕೊಂಡು ಹೊಂಟೀನಿ ಇವಾಗ. ತಡ್ರಿ ಅಣ್ಣಗಳ ಜೊತೆ ಮಾಡಿ ಸಿಗ್ತೇನೆ. ಬಂದಿದ್ರಿ ಭಾಳ ಖುಷಿ ಆತ. ಬೈ ಬೈ ಬ್ರೋ. ಮತ್ತು ನಾವು ಈಗ ಡಿಪಾರ್ಟ್ ಆದ್ವಿ ಬೀದರಿಂದ. ಮತ್ತು ಬೀದರ್ ಜಂಕ್ಷನ್ ಆಗಲ್ಪ ಇದು ಲೈನ್ ಎಲ್ಲಿ ಬಂದು ಕೊಡುತ್ತೆ ನಮ್ಮ ಕಲಬುರ್ಗಿ ಸೈಡಿಂದ ಅಂತ ಒಂದಷ್ಟು ಮಂದಿ ಕೇರ. ಕಲಬುರ್ಗಿಯಿಂದ ಅದೇನು ಬರುತ್ತಲ್ರಿ ಅದು ಲೈನ್ ಹುಮನಾಬಾದ್ ಮೇಲೆ ಅದು ಬಂದು ಕೊಡುತ್ತೆ. ಖಾನಾಪುರ ಅಂತೇಳಿ ಇಲ್ಲೇ ಔಟ್ರದಾಗ ಬರುತ್ತೆ, ಅಲ್ಲಿ ಜಂಕ್ಷನ್ ಬರುತ್ತೆ, ಅಲ್ಲಿಗೆ ಬಂದು ಕೊಡುತ್ತೆ ರೀ ಅದು. ಮಚಲಿಪಟ್ನಮ್ ಬೀದರ್ ಮತ್ತು ಬೀದರ್ CSMT ಇವೆಲ್ಲ ಟ್ರೈನ್ ಟ್ರೈ ಮಾಡ್ಬೇಕಂತ ಭಾಳ ಆಸೆ ಐತಿ. ಮತ್ತು ಬೀದರಿಂದ ಇದ್ರಿ ಕಾಗಜ್ ನಗರ ಒಂದು ಟ್ರೈನ್ ಹೋಗುತ್ತೆ, ಅದು ಟ್ರೈ ಮಾಡ್ಬೇಕಂತ ಭಾಳ ಆಸೆ ಐತಿ. ಅದು ಇದು ಇಂಟರ್ಸಿಟಿ ಟ್ರೈಪ್ ಬರುತ್ತದೆ ನೋಡ್ರಿಲ್ಲ. ಅಣ್ಣ ಏನೋ ತಂದ್ರೆ ಡೈಮಂಡ್ ಸ್ವೀಟ್ಸ್ ನಂಬರ್. ಇದು ಬೀಟುದು ಇಂಟೀರಿಯರ್ ನೋಡ್ರಿ ಏನು ಗಿಚ್ಚೈತಿ. ನಮ್ಮ ಬೀದ್ರಿ ಫುಲ್ ಹಳೆ ಕೋಚ್ ತೊಗೊಂಬಿಟ್ಟು ನಾವು. ನಾನು ಬೀತ್ರಿದಾಗ ಹತ್ತೀನಿ ಅಂತ ಮಾಡೀನಿ ಸರ್. ನಾ ಹತ್ತಿದ್ದು ಬೀಟು ಒಳಗೆ ರೀ. ಚಾರ್ಜ್ ಹಾಕಿ ಬಂದೇನ್ರಿಪ್ಪ, ಅದ ಹೆದರಿಕೆ ಏನಾರ ಆಗಿತ್ತು ಅಂತೇಳಿ. ಅಲ್ರಿ B1 ನೋಡ್ರಿ, B1 B2 ಈಗ ಬೀತ್ರಿಗೆ ಹೋಗ್ಬೇಕು ನೋಡ್ರಿ. ಇಲ್ಲ ಅನ್ನ ಪೇಡ ತಂದಾರ, ಧಾರವಾಡದವ್ರಿಗೆ ಧಾರವಾಡ ಪೇಡ ತಂದ್ಕೊಟ್ರೆ ಬರ್ರಿ ತಿಂತಾನೆ. ಇದನ್ನ ನಾನು ಖಾನಾಪುರ ಸ್ಟೇಷನ್ ತೋರಿಸ್ತಾನಿದೆಯಲ್ಲ, ಬರ್ಲಿ ತಡ್ರಿ ಖಾನಾಪುರ ತೋರಿಸ್ತಾನೆ. ಒಂದು 10 ಕಿಲೋಮೀಟ್ರ್ ದೂರ ಇದ್ದಂಗೆ ಐತದ ನೋಡ್ರಿ. ಖಾನಾಪುರ ಜಂಕ್ಷನ್ ಇಲ್ಲಿಂದನ ಕಲಬುರ್ಗಿಗೆ ಲೈನ್ ಹೋಗೈತೆ. ಇದು WDP 4D ಜೊತೆ ಯಾವ ಟ್ರೈನ್ ನಿಂತದಪ್ಪ ಅಂದ್ರೆ ನಂಗೆ ಅನ್ಕೊಂಬಿಟ್ಟಿಗೆ CSMT ಬೀದರ್ ಸೈಡ್ ಹಚ್ಚಿರ್ತಾರೆ. ಓನೋದವ್ರು ಎರಡು ಟ್ವಿನ್ EMD. ಹಾಂ CSMT ಬೀದರ್ ಪಕ್ಕ. ಇಲ್ಲ ಸೊಲ್ಲಾಪುರ LTT ಸ್ಪೆಷಲ್, ಇದು ಯಶವಂತಪುರ ಬೀದರ್ ನೋಡ್ರಿ. ರೇಕ್ ಶೇರಿಂಗ್ ಐತಿ ಯಶವಂತಪುರ ಲಾತೂರ್ ಜೊತೆ. ಬೀದರ್ ಒಳಗೆ ಜಾಗ ಇಲ್ದಿದ್ದಕ್ಕೆ ಇವನ್ನೆಲ್ಲ ತಂದು ಖಾನಾಪುರ ಜಂಕ್ಷನ್ ಒಳಗೆ ಕರೆ ಬರ್ತಾರೆ. ನಿಮ್ಮ ಮೇಂಟೆನೆನ್ಸು ಇಲ್ಲಿ ಯಾಕಾವ ಇವ್ರದ್ದು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಇದಕ್ಕೆ ದುರಂತ ಕೋಚ್ ಐತಿ. HA1 ಐತಲ್ರಿ ಇದಕ್ಕೆ. ವಾವ್, ಇದ್ರೊಳಗೂ ಒಂದು ಜರ್ನಿ ಮಾಡ್ಬೇಕ್ರಿ. ಬಟ್ ಈಗ ಮಾಡ್ರೆ ಮೂಡ್ ಬರೋಂಗಿಲ್ಲ. ದುರಂತ ಅಷ್ಟೇ ಅಲ್ತಡ್ರಿ ಇದ್ರೊಳಗೆ. ರಾಜಧಾನಿ ಕೋಚ್ ಅಂತ ಇವು ನಾರ್ಮಲಾಗಿ ಅದಾಗ್ಬಿಟ್ರಿ ರಾಜಧಾನಿ ಎಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಹಮ್ ಸಫರ್ ಕೋಚ್ ಅದಾವ ಇದ್ರೊಳಗೆ ಎರಡು. ಆ ಹಮ್ ಸಫರ್ ಕೋಚ್ ಇರಂಗಿಲ್ಲ. ಉಳ್ಕಿ ಟ್ರೈನ್ಗಳು ಎಲ್ಲದಕ್ಕೂ ಇರ್ತಾವೆ. ಜನರಲ್ 1, 2 ಇದು ಫುಲ್ ಪ್ಯಾಕ್ ಬರುತ್ತೆ ನೋಡ್ರಿ ಟ್ರೈನ್. ಯಾಕಂದ್ರೆ ಬೆಸ್ಟ್ ಟ್ರೈನ್ ಇದೆ ಬೀದರ್ ಕಡೆಯಿಂದ ಬೆಂಗಳೂರು ಕಡೆ. KGM ವ್ಯಾಪ್ 7 ಐತಿ 37641. ಬಾಯ್ ಬಾಯ್. ಬಲ್ಕಿಗೆ ಎಂಟ್ರ್ ಆದೀವ್ರಿ ನಾವೀಗ. ಇದು ರೂಟ್ ಒಳಗೆ ನಂಗೆ ಬೆಸ್ಟ್ ಅನ್ಸಿದ್ದು ರೈಲ್ವೆ ಸ್ಟೇಷನ್ ಇದೆ ನೋಡ್ರಿ. ಮಸ್ತ್ ಐತ್ರಿ ಇದು ಬಾಲ್ಕಿ ರೈಲ್ವೆ ಸ್ಟೇಷನ್ ನೋಡ್ರಿ. ಇಲ್ಲ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಬಾಲ್ಕಿಗೆನೂ 1 ನಿಮಿಷ ಸ್ಟಾಪ್ ಐತ್ರಿ. ಎಲ್ಲ ಕಡೆ 1 ನಿಮಿಷ ಸ್ಟಾಪ್ ಐತಿ. ಮತ್ತು ಸ್ಟೇಷನ್ ನೋಡ್ರಿಲ್ಲ ಆರಾಮ್ ಕುಂತ್ಕೊಳಕ್ದು ಮಸ್ತ್ ಐತಿ ಸ್ಟೇಷನ್. ನಂಗೆ ಈ ರೂಟ್ ಒಳಗೆ ಈಗಿನ ಮಟ್ಟಿಗೆ ಚಲೋ ಅನ್ಸಿದ್ದು ಇದೊಂದು ರೈಲ್ವೆ ಸ್ಟೇಷನ್ ನೋಡ್ರಿ. ಅಂದರೆ ಎಲ್ಲ ರಿನೋವೇಷನ್ ಮಾಡತ್ತಾರ, ಅವನ್ನೆಲ್ಲ ಹೊಡೆದ್ಬಿಟ್ರೆ. ಬಟ್ ಇದು ಇನ್ನೂ ಹಳೆ ಕಾಲದ ರೈಲ್ವೆ ಸ್ಟೇಷನ್ ಐತೆ ನೋಡ್ರಿ. ಮತ್ತು ಬಾಲ್ಕಿ ಒಳಗೆ ನಾನು ಅನ್ಕೊಂಡಿರ್ಕಿಲ್ಲ ಇಷ್ಟು ಜನ ಇಲ್ಲಿ ಲೋಕಲ್ ಕಮ್ಯೂಟರ್ಸ್ ಅಂದ್ರೆ ಲೋಕಲ್ ಪ್ಯಾಸೆಂಜರ್ಸ್ ಭಾಳ ಅದಾರ ಅಂಥೇಳಿ. ಬಟ್ ಈ ಲೈನ್ದ ಭಾಳ ಅಂದ್ರೆ ಭಾಳ ಲೋಕಲ್ ಪ್ಯಾಸೆಂಜರ್ಸ್ ಅದಾರ ರೀ. ಅದೇನು ಪೂರ್ಣ ಹೈದ್ರಾಬಾದ್ ಟ್ರೈನ್ ನೋಡ್ರಲ್ಲ ಫುಲ್ ರಶ್ ಹೋಗುತ್ತೆ ನೋಡ್ರಿ. ಅದು ಹೈದ್ರಾಬಾದಕ್ಕೆ ಹೆಂಗೆ ಬರ್ತದೆ, ನಾನು ಅದ್ರೊಳಗೆ ಟ್ರಾವೆಲ್ ಮಾಡಿದ್ದೆ. ಹೆಂಗಪ್ಪ ಅಂದ್ರೆ ಬಿಜಾಪುರದಿಂದ ಹೈದ್ರಾಬಾದಕ್ಕೆ ಬಂದೆ ನಾನು. ಹೈದ್ರಾಬಾದಕ್ಕೆ ಬರ್ಕೊಡ್ಕೊಳೋದಕ್ಕೂ ನಾ ಹಿಂಗೆ ಇಳಿತೀನಿ. ಇದು ಡೆಕ್ಕನ್ ನ್ಯಾಂಪಲ್ಲಿಗೆ ಹೋಗುತ್ತೆ. ಅದು ಡೆಕ್ಕನ್ ನ್ಯಾಂಪಲ್ಲಿ ಹೋಗಿ ಇಳಾತೀನಿ. ಇಳ್ಯಾಕೆ ಹೋಗ್ಬಲ್ರಿ, ಪಟ್ ಹತ್ಕೊಳತ್ ಬಿಟ್ರೆ ಅಷ್ಟಂದ್ರೆ ಅಷ್ಟು ರಶ್ ಆಗತ್ತೆ ರೀ. ಅದು ಟ್ರೈನ್ ಪೂರ್ಣಾಗೆ ಬರ್ತದೆ. ಅದು ಇದೇ ಲೈನ್ದಾಗ ಹೋಗುತ್ತೆ. ಕಮಲ್ ನಗರ, ಬಲ್ಕಿ, ಉದ್ಗಿರ ಎಲ್ಲ ಹೋಗುತ್ತದೆ. ಬಾಲ್ಕಿಯಿಂದ ಡಿಪಾರ್ಟ್ ಆದೀವಿ ರೀ ನಾವೀಗ. ಇಲ್ಲೊಂದು ಸ್ವಲ್ಪ ನೋಡ್ರಿ ಕರೆಕ್ಟ್ ಲೈಟ್ ಬೀಳತೈತಿ. ಬಾಲ್ಕಿ ಒಳಗೆ ಬಂದು ಹುಡುಕ. ಯಾಕಂದ್ರೆ ಈ ಟೊಮೆಟೊ ಅಷ್ಟು ಲೈಟ್ ಇರಾಕಿಲ್ಲ ರೀ ಇಲ್ಲಿ. ಅಂದರೆ
ಲೈಟ್ ಇರಲಿಲ್ಲ ಅಂದ್ರೆ ಐಫೋನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಅಂದ್ರೆ ನಾನು ನಾರ್ಮಲ್ ಲೈಟ್ ಮಾತಾಡತ್ತೀನಿ ರೀಪ್ಪ, ಮತ್ತು ಇದ್ರದ್ದು ಟ್ಯೂಬ್ಲೈಟ್ ಲೈಟ್ ಐತೆ. ನಾವು ಕರ್ನಾಟಕದ ಯಾವ ಭಾಗದಾಗದನ ಅಂತೇಳಿ ಇಲ್ಲೊಂದು ನಿಮ್ಗೆ ನಮ್ದು ಲೊಕೇಶನ್ ಆಗಿರುತ್ತೆ ನೋಡ್ರಿ. ಅಂದ್ರೆ ಗೊತ್ತಿಲ್ಲ ಅಂದ್ರೆ ಒಂದಷ್ಟು ಜನಕ್ಕೆ ಬಾಲ್ಕಿರಿ ಫುಲ್ಲು ಟಾಪ್ ಒಳಗದ್ರಿ ನಾವು ಕರ್ನಾಟಕದ. ಅದು ಬಾಲ್ಕಿ ರೈಲ್ವೆ ಸ್ಟೇಷನ್ ಮತ್ತು ಇದು ಕಮಲ್ ನಗರ್ ರೀ. ಹೌದ್ರಿ, ಈಗ ನಾವು ಕಮಲ್ ನಗರ್ಗೆ ಎಂಟ್ರ್ ಆದೀವಿ. ಇದೇ ನಮ್ದು ಲಾಸ್ಟ್ ಸ್ಟೇಷನ್ ನಮ್ಮ ಕರ್ನಾಟಕದ. ಇನ್ನು ನಾವು ಎಂಟ್ರ್ ಹಾಕೀವಿ ಮಹಾರಾಷ್ಟ್ರಕ್ಕೆ. ನೋಡ್ರಿ ಇಲ್ಲಿ ಚಾರ್ಜ್ ಹಾಕೊಂಡು ಅಡ್ಡಾಡತ್ತೀನಿ ಕಂಟಿನ್ಯೂಸ್. ಯಾಕಂದ್ರೆ ಇಲ್ಲಿ ಸ್ಟಾಪ್ಗಳು 20-30 ಕಿಲೋಮೀಟ್ರಿಗೆ ಅದಾವಲ್ರಿ, ಕರೆಕ್ಟಾಗಿ ಚಾರ್ಜ್ ಆಗ್ಬೋದು ಮೊಬೈಲ್. ಹಿಂಗೆ ಮಾಡಿ ಹುಡ್ಕ ಮತ್ತು ಹಿಂಗೆ ಆಗೇ ಬಿಡುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಈ ಸೈಡು ಸ್ಟೇಷನ್ ಚಲೋ ಐತಿ ಇದು ಕಮಲ್ ನಗರ. ಹೇಳ್ದಂಗೆ ಲಾಸ್ಟ್ ಸ್ಟಾಪ್ ನೋಡ್ರಿ ಇದೆ ನಮ್ಮ ಕರ್ನಾಟಕದ್ದು. ತುದಿ ಒಳಗೆ ಬರುತ್ತಿರಿ ಇದೆ. ಇನ್ನು ನಾವು ಎಂಟ್ರ್ ಹಾಕೀವಿ ಉದ್ಗಿರಿಗೆ. ಉದ್ಗಿರ ಎಲ್ಲ ಸ್ಕಿಪ್ ಮಾಡೇನ್ರಿ. ಒಂದು ನ್ಯಾಪ್ ತೋತ ನಾನು ಎಲ್ಲಿ ಹೆಚ್ರಾಗತ್ತೆ ಅಲ್ಲಿ ಹೇಳೋಂಬರಿ. ಮತ್ತು ಈಗ ಭಾಳ ಟ್ರೈನ್ ಅದಾವೆ ಇಲ್ಲಿ ಈ ರೂಟ್ದಾಗೂ ಮಾಡೋದು. ಬಟ್ ಈಗಿನ ಮಟ್ಟಿಗೆ ಮಕ್ಕಳನ್ನ ಸ್ವಲ್ಪ ಹಚ್ಬೇಕಾ. ಮತ್ತು ನಂದು ಈಗ ನನ್ನ ನೈಟ್ ಇನ್ನೊಂದು ಟ್ರೈನ್ ಐತ್ರಿ ಮುಂಬೈದಿಂದ ಇನ್ನೊಂದು ಜರ್ನಿ ಕಂಟಿನ್ಯೂ. ನನ್ನ ಜರ್ನಿ ಹಿಂಗೆ ಐತೆ ಅದ್ರ ಸಂಬಂಧ ಸ್ವಲ್ಪ ರೆಸ್ಟ್ ಬೇಕು. ಇಲ್ಲಿ ನೋಡ್ರಿ ಇಲ್ಲ ನಾವೀಗ ಎಂಟ್ರದೀವಿ ಪಾರ್ಲಿ ವಾಜಿನಾಥ್ ಬರತ್ರಿ ಬೇಡ್ ಡಿಸ್ಟಿಕ್ ಮಹಾರಾಷ್ಟ್ರ ಒಳಗೆ. ನಾವು ಈಗ ಮಹಾರಾಷ್ಟ್ರಾಗ ಎಂಟ್ರಾಗೀವಿ. ಫೈನಲಿ ಕಮಲ್ ನಗರ್ ತೋರಿಸಿ ಮಕ್ಕೊಂಡ್ಬಿಟ್ಟಿದ್ದೆ. ಹೆಸ್ರಾತ ಇಲ್ಲೇ, ಯಾಕಂದ್ರೆ ಪವರ್ ಸಪ್ಲೈ ಕಟ್ ಆಗೈತಿ, ಅದಕ್ಕೆ AC ಬಂದಾತ, ಅದಕ್ಕೆ ಹೆಸರೈತಿ. ಯಾಕೆ ಪವರ್ ಸಪ್ಲೈ ಕಟ್ಟದಪ್ಪ ಅಂದ್ರೆ ಇಲ್ಲೇ ಲೋಕೋ ರಿವರ್ಸಲ್ ಆಗತ್ತೆ ರೀ. ಹೌದ್ರಿ, ಇಲ್ಲೇ ಇದೆ ಪೂರ್ತಿ ಇದೆ ಎಂಡ್ ರೈಲ್ವೆ ಸ್ಟೇಷನ್. ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ಗೆ ಇರ್ಬೋದು ನೀವು. ಅಂದ್ರೆ ಅಲ್ಲೆಲ್ಲ ರೈಲ್ವೆಗಳು ಹೋಗಿ ವಾಪಸ್ ಬರ್ತಾವೆ. ಹಂಗೆ ಇದು ಎಲ್ಲ ಸ್ಟೇಷನಿಗೆ ಹೋಗಿ ವಾಪಸ್ ಬರ್ತಾವೆ. ಹಂಗೆ ರೈಲ್ವೆ ಸ್ಟೇಷನ್ ಅಂದ್ರೆ ಇದಕ್ಕೆ ಹಿಂಗೆ ಬೈಪಾಸ್ ಲೈನ್ ಇಲ್ಲ. ಫಸ್ಟ್ ಹಿಂಗೆ ಪಾರ್ಲಿ ವಾಜಿನಾಥ್ಗೆ ಹೋಗ್ಬೇಕು, ವಾಪಸ್ ಹಿಂಗೆ ಬರ್ಬೇಕು. ಹಂಗೈತಿ. ಇಲ್ಲಿಂದ ಅಹಮದ್ನಗರ್ಗೆ ಅಹಮದ್ನಗರ್ಗೆ ಇಲ್ಲಿಂದ ಒಂದು ಲೈನ್ ಆಗತ್ತೈತೆ ರೀ. ಈಗ ನಾವು ಪರ್ವಾನಿ ಪೂರ್ಣ ಸೈಡ್ ಹೋಗ್ತೇವೆ. ಲೋಕೋ ರಿವರ್ಸಲ್ ಆಗತ್ತೈತಿ. ಆಗಲಿ ಆರಾಮ. ಫುಲ್ ಕತ್ಲಾಗ್ಬಿಟ್ಟದ ನೋಡ್ರಿ. ಹೊರಗೂ ತೋರ್ಸೋಕೇನಿಲ್ಲ. ರೂಟ್ ಹೆಂಗೆ ಐತಿ ಅಂದ್ರೆ ಏನರ ಕಸಂಗಿದ್ದಾರೆ ಅಂತೇಳಿ ಒಳಗೆ ಬಂದೆ. ಡಿಪಾರ್ಟ್ ಆದ್ವಿ ನಾವೀಗ ಪಾರ್ಲಿ ವಾಜಿನಾಥಿಂದ. ನೋಡ್ರಿಲ್ಲ ನಾಂದೇಡ್ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತಿ. ಲೋಕಲ್ ಸ್ಟಾಪ್ ಆದಂಥ ಗಂಗಾಕೇರಿಗೆ. ಇಲ್ಲಿ ನೋಡ್ರಿಲ್ಲ ಅಣ್ಣ ಲೋಕಲ್ದಾರ ಅದಾರ ಕೇಳಿದೆ ಇಲ್ಲೇನು ಫೇಮಸ್ ರೀ ಅಂತ. ಇಲ್ಲೇನು ಇಲ್ರಿ ಅಷ್ಟೇನ, ಹಂಗೆ ಇದು ಸ್ಟಾಪ್ ಕೊಟ್ರ ಅಂತಂದ್ರೆ ನೋಡ್ರಿ ಗಂಗಾಕೇರ್. ಫ್ಲೈಓವರ್ ಗಿವರ್ ಬನಾಯವೆ ಅಚ್ಚಾ ಏಕೆ ಸಿಟಿ ಗಂಗಾಖೇರ್ ನೋಡ್ರಿ. ಈಗೇನು ನಾವಿದೆ ಜರ್ನಿ ಮಾಡತ್ತೀವಲ್ರಿ ಎಲ್ಲಿಂದ ಅಂದ್ರೆ ಲಾತೂರಿಂದ ನಾಂದೇಡ್ ಮಠ ಪೂರ್ತಿ ಸೆಕ್ಷನ್ ಮರಾಠವಾಡ ರೀಜನ್ ಅಂತ ಹೇಳಿ ಬರುತ್ತದೆ. ಮರಾಠವಾಡ ರೀಜನ್ ಏನಪ್ಪ ಅಂತ ನೀವು ಕೇರ, ಇದು ರೀಜನ್ ಏನೈತಲ್ಲ ಮಹಾರಾಷ್ಟ್ರದೊಳಗೆ ಬರುತ್ತೆ. ಆದರೆ ಇದು ರೀಜನ್ ಪೂರ್ತಿ ಕಂಟ್ರೋಲ್ಡ್ ಬೈ ನಿಜಾಮ ಐತ್ರಿ. ಹೈದರಾಬಾದಿ ನಿಜಾಮ ಈ ಸೆಕ್ಷನ್ನ ಪೂರ್ತಿ ಕಂಟ್ರೋಲ್ ಮಾಡ್ತಿದ್ದ. ಅದ್ರ ಸಂಬಂಧ ಇದಕ್ಕೆ ಮರಾಠವಾಡ ರೀಜನ್ ಅಂತ ಹೇಳ್ಬಿಟ್ಟೈತಿ. ಇದು ಮರಾಠವಾಡ ಪ್ರಾಂತ್ಯದ ಮೇನ್ ಇದ್ರಿ. ಇದ್ರದ್ದು ಮೇನ್ ಡಿಸ್ಟಿಕ್ ಬಂದ್ಬಿಟ್ಟು ಔರಂಗಾಬಾದ್. ಈಗ ಅದನ್ನು ಚೇಂಜ್ ಮಾಡಿ ಸಂಭಾಜಿನಗರ ಅಂತ ಹೇಳಿ ಮಾಡ್ರಿ ಅಲ್ರಿ. ಅದು ಅವಾಗ ನಿಜಾಮನ್ ಅಣ್ಣ ಹೇಳಿರಿ. ಈಗ ಅವಾಗ ನಿಜಾಮರ ಕಾಲದಾಗ ಬರೀ ಇದು ಅವ್ರ ನಿಜಾಮನ್ರ ಕಾಲದಾಗ ಏನಿದು ಪ್ರಾಂತ್ಯ ಇತ್ತಲ್ಲ ಅವ್ರ ಕಡೆ, ಇದು ಅವ್ರು ಇದನ್ನು ಆಕ್ಯುಪೈ ಮಾಡಿದ್ರು. ಅವಾಗ ಈ ರೀಜನ್ದಾಗ ಎಲ್ಲರೂ ಮರಾಠಿ ಮಾತಾಡ್ತಿದ್ರಲ್ಲ, ಅದ್ರ ಸಂಬಂಧಕ್ಕೆ ಮರಾಠವಾಡ ಅಂತ ಹೇಳ್ಬಿಟ್ಟು. ವಾಡ ಅಂದ್ರೆ ಇದು ಮರಾಠಿ ಒಳಗೆ ಒಂದು ಇದ್ರಿ ಏನದ ನಮ್ಮ ಕಡೆ ವಾಡಿ, ನಮ್ಮ ಕಡೆ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ವಾಡಿ ಅಂದರೆ ಒಂದು ಸೇಮ್ ಗ್ರೂಪ್ ಆಫ್ ಪೀಪಲ್ ಒಂದು ಕಡೆ ಇರೋದಕ್ಕೆ. ಹಂಗೆ ಇಲ್ಲೇ ಮರಾಠಿ ಮಾತಾಡೋರೆಲ್ಲ ಒಂದು ಕಡೆ ಅದಾರಲ್ಲ, ಅದಕ್ಕೆ ಮರಾಠವಾಡ ಅಂತೇಳಿ ಭಾಳ ಫೇಮಸ್. ಇಲ್ಲಿ ವಾಜಿನಾಥ್ ಅಂತೇಳಿ ಬಂದಿತ್ತಲ್ರಿ, ಅಲ್ಲಿ ವೈದ್ಯನಾಥ್ ಅಂತ ಬರುತ್ತೆ ದೇವ್ರ. ಅದಕ್ಕೆ ಇವ್ರು 12 ಜ್ಯೋತಿರ್ಲಿಂಗದೊಳಗೆ ಒಂದು ಜ್ಯೋತಿರ್ಲಿಂಗ ಅಂತೇಳಿ ನಂಬಿಕೆ ಇಟ್ರ. ಬಟ್ ಅದು 12 ಜ್ಯೋತಿರ್ಲಿಂಗ ಒಳಗೆ ಅದು ಬರೋಂಗಿಲ್ಲ. ನಾವು ಕನ್ಫ್ಯೂಷನ್ ಮಾಡ್ಕೊಂಡು ಹೋದ್ಸತ ಫ್ಯಾಮಿಲಿ ಟ್ರಿಪ್ಪಿಗೆ ಅಲ್ಲೇ ಬುಕ್ ಮಾಡಿಬಿಟ್ಟಿದ್ವಿ, ಅಂದ್ರೆ ಜ್ಯೋತಿರ್ಲಿಂಗ ನೋಡ್ಬೇಕಂತೇಳಿ. ಮತ್ತು ನಾವು ಔರಂಗಾಬಾದಕ್ಕೆ ಕೇಳಿದೆ ಔರಂಗಾಬಾದಕ್ಕೆ ಕೇಳಿದೆ ಕೃಷ್ಣೇಶ್ವರಕ್ಕೆ ಹೋದಿವ್ರಿ. ಪೇಡ ತೊಗೊಂಡೊಂಟನ್ರಿ ಏನನ್ನದಂತ ಕೇಳಿದೆ. ಅದಕ್ಕೆ ಅವ ಕಲಂಗ್ ಪೇಡ ಗಂಗಾಖೇರದ್ದು ಫೇಮಸ್ ಅಂದ. ನೀವು ಗಂಗಾಖೇರಿಗೆ ಬಂದಿರ ಅಂದ್ರೆ ಟ್ರೈ ಮಾಡಿರಿ, ಯಾಕಂದ್ರೆ ನಮ್ದು ಧಾರವಾಡ ಪೇಡ ಐತೆ ಇಲ್ಲಿ ನೋಡ್ರಿಲ್ಲ. ಈ ಟ್ರೈನ್ ಬರೋ ಸಂಬಂಧ ನಮ್ಮನ್ನು ತರಬಿದ್ರೆ ಬ್ಯಾಗ್ 9 ಹೆಚ್ಚೆ ಹಾಕ್ಯಾರ್ರಿ. ಯಾವ್ದು ಫೈದಾ ಅಂದ್ರೆ ನಾಂದೇಡ್ ಪುಣೆ ಎಕ್ಸ್ಪ್ರೆಸ್ ನೋಡ್ರಿ. ಈ ಸೈಡ್ ಟ್ರೈನ್ ಭಾಳ ಅಂದ್ರೆ ಭಾಳ ರಶ್ ಹೋಗ್ತಾವ್ರಿ, ಮಿತಿಮೀರಿ ರಶ್ ಹೋಗ್ತಾವ. ಈ ಟ್ರೈನ್ ಬಂದು ಹೊಳ್ಳಿ ಡಿಪಾರ್ಟ್ ಹೋಗ್ತಾವೆ ನೋಡ್ರಿ. ಫಸ್ಟ್ ಎಸ್ ಖಾಲಿನೇ ಐತ್ರಿ ಇದ್ರಾಗ. ವಾವ್, ಫಸ್ಟ್ ಕ್ಲಾಸ್.
ಸೆಕೆಂಡ್ ಕ್ಲಾಸ್ ನಮ್ಮದು ಡಿಪಾರ್ಟ್ ಆತ್ರಿ ಈಗ ಗಂಗಾಕೇರಿ ಇಲ್ಲಿ ಪೋಕಾರ್ನಿ ನರಸಿಂಹ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ ತರಬಾರ ನಮ್ಗೆ ಇಲ್ಲಿ ಈ ಸೈಡು ಸಿಗ್ನಲ್ ಇಲ್ಲ ನಮಗೂ ಸಿಗ್ನಲ್ ಇಲ್ಲ ಕ್ರಾಸಿಂಗ್ ಅಂತೂ ಇಲ್ಲ ಅನ್ಸುತ್ತೆ ಮೇ ಬಿ ಮುಂದೆ ಯಾವುದೋ ಟ್ರೈನ್ ಓಡಾಕಿರ್ಬೇಕಾ ಇಲ್ರಿ ನಮ್ಗಿಂತ ಮೊದಲು ಯಾವುದು ಹೋಗಿಲ್ಲ ನೋಡೋಂತೇಳ್ರಿ ಏನಾಗತ್ತೆ ಹೇಳ್ತಾನೆ ನನಗೂ ಭಾಳ ಕ್ಯೂರಿಯಸ್ ಐತ್ರಿ ಹಿಂಗೆ ಹೊಸ ಲೈನ್ ಒಳಗೆ ಏನೋ ಇಂಥವು ಆದ್ರೆ ಮತ್ತು ನಂದು ಇನ್ನೊಂದು ಟ್ರೈನ್ ಏನೈತಲ್ಲ ಅದು 12 ಗಂಟೆಗೆ ಐತಿ ಆ ಟ್ರೈನು 1 ತಾಸು ಡಿಲೇ ಐತಿ ಆ ಟ್ರೈನ್ 12 ಗಂಟೆಗೆ ಐತ್ರಿ ನಾಂದೇಡ್ ಒಳಗೆ ನಾನು ಸ್ಟೇ ಮಾಡತ್ತಿಲ್ಲ ಯಾಕಂದ್ರೆ ಯಾರ ಬಂದಿದ್ರು ಅಂದ್ರೆ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು ಬಟ್ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ವಾಪಸ್ ಇನ್ನೊಂದು ಟ್ರೈನ್ ಐತೆ ಅದು ಇನ್ನೊಂದು ವಿಡಿಯೋ ಬರುತ್ತೆ ರೀ ಅಲ್ಲಿಂದ ನಾನು ಮುಂಬೈಗೆ ಹೋಗ್ತೇನೆ ಮುಂಬೈದಿಂದ ಮತ್ತೊಂದು ಜರ್ನಿ ತೊಗೊಂಡು ಇತ್ತ ಬರ್ತೀನಿ ಯಾವುದಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಬರೋ ವಿಡಿಯೋದೊಳಗೆ ಸ್ಲೀಪರ್ ಬುಕ್ ಮಾಡಿದ್ದೆ ಕನ್ಫರ್ಮ್ ಆತ ಇದು ಕನೆಕ್ಟಿಂಗ್ ಜರ್ನಿ ರೀ ಡೈರೆಕ್ಟ್ ಜರ್ನಿ ಅಲ್ಲ ಕನೆಕ್ಟಿಂಗ್ ಗೆಸ್ ಮಾಡಿರಿ ರಾತ್ರಿ 12 ಗಂಟೆಗೆ ಐತಿ ಟ್ರೈನ್ ನಾನು ಮುಂಬೈಗೆ ಹೊಂಟೇನೆ ಕನೆಕ್ಟಿಂಗ್ ಟ್ರೈನ್ ಡೈರೆಕ್ಟ್ ಮುಂಬೈಗಲ್ಲ ನೋಡ್ರಿ ಟ್ರೈನ್ ನಮ್ಮನೀಗ ಅಲ್ಲೇನು ಓವರ್ಟೇಕ್ ತೊಳಗೆ ಬರತ್ತಿದ್ದಿಲ್ಲ ಇಲ್ಲಿಂದ ಇಲ್ಲಿ ಓಡೋತ್ರಿ ಈ ಟ್ರೈನಿಗೆ ಮರ್ಯಾದಿಲ್ಲ ಇಲ್ಲಿ ಓಡೋಕೋ ಮೇಂಟೆನೆನ್ಸ್ ಸರಿ ಇಲ್ರಿ ಇದ್ರದ್ದು ಮರ್ಯಾದಿನೇ ಇಲ್ರಿ ಮರ್ಯಾದಿನೇ ಇಲ್ಲ ಇಲ್ಲಿ ನೋಡ್ರಿ ಇಲ್ಲ ಲೋಕಲ್ ಟ್ರೈನ್ ಡಿಪಾರ್ಟ್ ಆದ್ಮೇಲೆ ನಾವು ಡಿಪಾರ್ಟ್ ಆದ್ವಿ ಪರ್ವಾನಿಗೆ ಎಂಟ್ರ್ ಆದಿವ್ರಿ ನಾವೀಗ ಅದೇನದು ನೋಡತ್ತಾರಲ್ಲ ಟ್ರೈನ್ ಮನ್ಮಾಡ್ ಸೈಡಿಂದ ಬರೋದೈತಿ ಹೌದ್ರಿ ಪರ್ವಾನಿಗೆ ಜಂಕ್ಷನ್ ಅಂತಾರೆ ಯಾಕಂತೇಳಿ ಹೋಗಿ ಹೇಳಿದ್ವಿ ನಿಮ್ಗೆ ಮನ್ಮಾಡ್ ಅಂದ್ರೆ ನೀವು ನಮ್ಮ ಕೊಪ್ಪರ್ಗ ಅಂತಂದ್ರೆ ನಮ್ಮ ಹುಬ್ಬಳ್ಳಿ ವಾರಾಣಸಿ ಮತ್ತು ಹುಬ್ಬಳ್ಳಿ ನಿಜಾಮುದ್ದೀನ್ ಮತ್ತು ಕರ್ನಾಟಕ ಎಕ್ಸ್ಪ್ರೆಸ್ ಒಳಗೆ ನೋಡಿರ್ಬೋದು ಅದು ಮನ್ಮಾಡ್ ಪರ್ವಾನಿ ಜಂಕ್ಷನಿಗೆ ಎಂಟ್ರ್ ಆದೀವ್ರಿ 1 ತಾಸು ಡಿಲೇ ಆಗಿ WDP40 ಯಾವುದೋ ಟ್ರೈನ್ ಬೆಂಗಳೂರು ನಾಂದೇಡ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಪರ್ವಾನಿ ಜಂಕ್ಷನಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಹೊರಗೆ ನಾನು ನಿಮ್ಗೆ ತೋರಿಸಿದೆ ರೀ ಮನ್ಮಾಡ್ ಸೈಡಿಂದ ಒಂದು ಲೈನ್ ಬಂದೈತಿ ನಾವೀಗ ನಾಂದೇಡ್ ಸೈಡ್ ಹೊಂಟೇವಿ ಮತ್ತು ನಾವು ಬಂದಿದ್ದ ಲೈನ ಪಾರ್ಲಿವಾಜಿನ ಅಂತ ಅದಕ್ಕೆ ಇದಕ್ಕೆ ಜಂಕ್ಷನ್ ಅಂತಾರೆ ರೀ ಪರ್ವಾನಿ ಬರುತ್ತೆ ಪೂರ್ಣಾ ಸೈಡ್ ಈ ಲೈನ್ ಒಳಗೆ ಬರುತ್ತೆ ದೊಡ್ಡ ಜಂಕ್ಷನ್ ಆಗತ್ತೆ ರೀ ನೀವು ಏನರ ಈ ಲೈನಿಂದ ಹೋಗ್ಬೇಕಂದ್ರೆ ಜಾಲ್ನಾ ಮೇಲೆ ಹೋಗೋದು ಜಾಲ್ನಾ ಔರಂಗಾಬಾದ್ ಅಂತೇಳಿ ರೂಟ್ ಬರುತ್ತೆ ರಾಜಾರಾಣಿ ಎಕ್ಸ್ಪ್ರೆಸ್ ಎಲ್ಲ ಬರುತ್ತೆ ಅಲ್ಲಿ ಹೋಗುತ್ತೆ ನೋಡ್ರಿ ಈಗ ನಾವು ಪೂರ್ಣಾ ಜಂಕ್ಷನಿಗೆ ಎಂಟ್ರ್ ಆಗೇವಿ ನಾವು ಆನ್ ಟೈಮ್ ಅಂತೂ ಬಂದೇವ್ರಿ ಯಾಕೆ ಹೇಳ್ರಿ ಭಾಳ ಸ್ಲ್ಯಾಕ್ ಕೊಟ್ರಿ ಎಲ್ಲಿದೆ ಅಂದ್ರೆ ಪರ್ವಾನಿಯಿಂದ ಪೂರ್ಣಾಕ್ ನೋಡ್ರಿ 8:30 9:43 ಏನಿಲ್ಲ ಅಂದ್ರೆ ಒಂದು 1 ತಾಸು 15 ನಿಮಿಷ ಸ್ಲ್ಯಾಕ್ ಕೊಟ್ರೆ ಎಷ್ಟೇ 28 ಕಿಲೋಮೀಟ್ರಿಗೆ ಇಲ್ಲಿ ನಾವು ಡಿಲೇ ಆಗಿ ಬಂದೇವೆ ಅದ್ರೊಳಗೂ 30 ನಿಮಿಷ ಆರಾಮ್ ಇಲ್ಲೇ ತಲುಪ್ತಾರೆ ಯಾಕಂದ್ರೆ 20 ಕಿಲೋಮೀಟ್ರ್ ಇನ್ನೆಷ್ಟು ಐತ್ರಿ ಬರೀ 31 ಕಿಲೋಮೀಟ್ರ್ ಐತೆ ನೋಡ್ರಿ ಇನ್ನು ಹಜೂರ್ ಸಾಹೇಬ್ ನಾಂದೇಡ್ ಅದಕ್ಕೆ ಎಷ್ಟು ಟೈಮ್ ಕೊಟ್ರೆ 1.5 ತಾಸು ಕೊಟ್ರೆ 1.5 ತಾಸಲ್ಲ 1 ತಾಸು 10 ನಿಮಿಷ 1 ತಾಸು 17 ನಿಮಿಷ ರೀ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ನೋಡೋಣ ಎಷ್ಟಕ್ಕೆ ಡಿಪಾರ್ಟ್ ಆಕ್ಕೇವೆ ಅಂತೇಳಿ ನನ್ನ ನೆಕ್ಸ್ಟ್ ಟ್ರೈನ 2.5 ತಾಸು ಡಿಲೇ ಆಗೈತಿ ಅದೊಂದು ಚಿಂತೆ ಬರ್ರಿ ನಾಂದೇಡ್ದಾಗ ಇಳಿದು ಮಾತಾಡೋಣ ನಾವು ಇಲ್ಲಿ ನೋಡ್ರಿ ಇನ್ನು ನಾವು ಎಲ್ಲಿಗಂದ್ರೆ ನಾಂದೇಡಿಗೆ 12 ಕಿಲೋಮೀಟ್ರ್ ದೂರ ಅದೀವಿ ಬಟ್ ಸ್ಲ್ಯಾಕ್ ಭಾಳ ಐತಲ್ರಿ ಹೇಳ್ದಂಗೆ ಇಲ್ಲೇ ನಿಂತವ್ರಿ ಈ ಬೋಗಿ ಒಳಗೆ ನಾವು ಒಬ್ಬ ಅದ ನೋಡ್ರಿ ಒಬ್ಬ ಅಂದ್ರೆ ಒಬ್ಬ ಯಾರೂ ಇಲ್ಲ ಮತ್ತು ನಂದು ಹೊಲಸ್ ಅಜಂತ ಎಕ್ಸ್ಪ್ರೆಸ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ಯಾವ ಎಕ್ಸ್ಪ್ರೆಸ್ ಏನಂತ ಹೇಳಿದೆ ಅಜಂತ ಅಂತ ಇಲ್ಲೇ ಹೇಳಿಬಿಟ್ಟೆ ನಿಮ್ಗೆ ನೀವು ಸರ್ಚ್ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಯಾಕಂದ್ರೆ ರೈಲ್ ಎಂತೂಸಿಯಸ್ ಇರ್ತಾರಲ್ಲ ನಿಮ್ಗೆ ಭಾಳ ಕ್ಯೂರಿಯಸ್ ಇರುತ್ತೆ ಯಾವ ಜರ್ನಿ ನೋಡ್ದೆ ಅಂತೇಳಿ ಅಜಂತ ಎಕ್ಸ್ಪ್ರೆಸ್ ನೆಕ್ಸ್ಟ್ ಬರುತ್ತೆ ಇದು ವೆನಸ್ಡೇ ಬಂದಿರುತ್ತಲ್ರಿ ಈಗ ನೋಡ್ರಿ ಇದು ಟ್ಯೂಸ್ಡೇ ನೈಟ್ 11 ಆಗತ್ತೈತಿ ಈಗ ಜಸ್ಟೇ ಎಡಿಟ್ ಮಾಡಿ ಈಗ ಹಾಕ್ಬಿಡ್ತಾನೆ ಅದನ್ನ ವಿಡಿಯೋ ನಿಮ್ಮ ಸಂಬಂಧ ಕಂಟೆಂಟ್ ಕೊಡ್ಬೇಕಂತೇಳಿ ಇಷ್ಟೆಲ್ಲ ಮಾಡತ್ತೀವಿ ನೀವು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ತೋರಿಸ್ರಿ ಯಾಕಂದ್ರೆ ನಮಗೆ ಹಿಂಗೆ ಇನ್ನೂ ಮಾಡಕ್ಕೆ ಮೋಟಿವೇಶನ್ ಸಿಗುತ್ತೆ ಮೋಟಿವೇಶನ್ ಅಂತೂ ಈ ವಿಡಿಯೋದಾಗೂ ಐತ್ರಿ ಯಾಕಂದ್ರೆ ಅಣ್ಣಗಳು ಬಂದು ಮೀಟ್ ಆದ್ರೆ ಬಂದು ಸ್ವೀಟ್ಸ್ ಎಲ್ಲ ಕೊಟ್ರೆ ಇನ್ನೊಂದು ಚಾನಲ್ ಐತ್ರಿ RCD ಟ್ರಾವೆಲ್ ಸ್ಟೋರೀಸ್ ಅಂತೇಳಿ ಇದ್ರೊಳಗೆ ನಿಮ್ಗೆ ಬಸ್ ಫ್ಲೈಟ್ ಮತ್ತು ನಾನು ಎಲ್ಲೆಲ್ಲಿ ಊರಿಗೆ ಹೋಗ್ತಾನಲ್ಲ ಅದ್ರ ಲಾಗ್ಸ್ ಬರ್ತಾವ 10 ರಿಂದ 12 15 ನಿಮಿಷ ಮ್ಯಾಕ್ಸಿಮಮ್ ರೀ ಫ್ಲೈಟ್ ಲಾಗ್ಸು ನೋಡಕ್ಕೆ ಸಿಗ್ತಾವ ಈಗ 728 ಸಬ್ಸ್ಕ್ರೈಬರ್ ಆಗ್ಯಾರ ಡಿಸ್ಕ್ರಿಪ್ಷನ್ನ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಪಿನ್ ಮಾಡಿರ್ತೇನೆ ರೀ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡ್ರಿ ನಾಂದೇಡ್
ಇಲ್ಲಿ ನೋಡ್ರಿ ನಾಂದೇಡಿಗೆ ಎಂಟ್ರ್ ಆದೀವಿ ನಾವು 11:05 ಅಂದ್ರೆ 11:03 ಎಂಟ್ರ್ ಆದೀವಿ 2 ನಿಮಿಷ ಬಿಫೋರ್. ಅಂತೂ 23 ತಾಸು 15 ನಿಮಿಷ ಜರ್ನಿ ಮಾಡಿದಾದ್ಮೇಲೆ ಈ ಟ್ರೈನಿಗೆ ಬಾಯ್ಳೂಟ ಸಮಯ ಬಂತ್ರಿ. ಅಂದ್ರೆ ನಾ ಹತ್ತಿದ ಟೈಮಿಂಗ್ ಹೇಳತ್ತೀನಿ ರೀ. ಬರ್ರಿ ಇಳೇನಂತ AC ಆಫ್ ಮಾಡಿರಲ್ಲ. 2 ನಿಮಿಷ ಬಿಫೋರ್ ಟೈಮಿಗೆ ಅರಾವಾದೀವ್ರಿ ನಾವು ಹಜೂರ್ ಸಾಹೇಬ್ ನಾಂದೇಡಿಗೆ. ಯಾಕೆ ಫೇಮಸ್ ಐತಪ್ಪ ನಾಂದೇಡ್ ಅಂದ್ರೆ ಇಲ್ಲಿ ನೀವು ರೈಲ್ವೆ ಸ್ಟೇಷನ್ ನೇಮ್ ಒಳಗೆ ಇರೋದಂಗೆ ಹಜೂರ್ ಸಾಹೇಬ್ ಗುರುದ್ವಾರ ಸಿಖ್ ಗುರುದ್ವಾರ ಭಾಳ ಫೇಮಸ್ ಐತ್ರಿ ಇಲ್ಲಿ. ಅದ್ರ ಸಂಬಂಧ ಎಲ್ಲೋ ಭಾಳ ದೂರದಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಅದಕ್ಕೆ ಭಾಳ ಫೇಮಸ್ ಐತಿ ಪ್ಲೇಸ. ಮತ್ತು ನೀವು ರಿಲಿಜಿಯಸ್ ಪ್ಲೇಸ್ ಆಗೋದ್ರಿಂದ ಭಾಳ ಜನ ಇಲ್ಲಿ ಟ್ರಾವೆಲು ಮಾಡ್ತಾರೆ. ನಿಮ್ಗೆ ಸ್ಟಡೀಸ್ ಸಂಬಂಧ ಭಾಳ ಮಂದಿ ಬರ್ತಾರೆ ರೀ. ಎಲ್ಲೆಲ್ಲಿ ಮಹಾರಾಷ್ಟ್ರದ ಭಾಳ ಕಡೆಯಿಂದ ಇಲ್ಲಿ ಸ್ಟಡೀಸ್ಗೋಸ್ಕರನೂ ಬರ್ತಾರೆ. ಭಾಳ ಫೇಮಸ್ ಐತಿ ಇದು. ನಾಳೆ ಬೆಳಗ್ಗೆ 6:00 ಬಿಡುತ್ತೆ ಇದು. ಮತ್ತು ಬೆಳಿಗ್ಗೆ 4 ಗಂಟೆಗೆ ಹೋಗಿ ತಲುಪ್ತಾ ನೀವು. ಇದೇ ರೇಖಾ ವಾಪಸ್ ಹೋಗುತ್ತೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂದ್ರಿ. ಈಗ ಮತ್ತೆ ನಂದು 2 ಗಂಟೆ 2:30 ಗಂಟೆಗೆ ತೋರ್ಸತ್ತೈತ್ರಿ ಅದ್ರ ಟೈಮಿಂಗ್. ಈಗ 11 ಆಗೈತಿ. ಅಲ್ಲಿ ಮಟ್ಟ ಏನಾರ ಒಂದು ಸ್ವಲ್ಪ ಹೊರಗೆ ಊಟ ಗೀಟ ಮಾಡ್ಕೊಂಬರ್ತೀನಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ ರೀ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.